ಯಾರ್ಯಾರು ಮಡಿ ಹೆಸರಿನಲ್ಲಿ ಎಷ್ಟು ಕೊಳಕರಾಗಿರ್ತಾರೆ, ಎಷ್ಟು ಹೇಸಿಗೆಯಿಂದ ಇರ್ತಾರೆ. ನಮ್ಮ ದೇವಸ್ಥಾನಗಳನ್ನು ಶುದ್ಧೀಕರಿಸಿ ಅಂತ ಸ್ವತಃ ಪ್ರಧಾನಿಯವರು ಹೇಳಬೇಕಾಯ್ತು. ಇವತ್ತಿಗೂ ಜಾತಿಯನ್ನು ಗಮನಿಸಿ ಒಬ್ಬ ಸ್ವಾಮಿಗಳನ್ನೇ ಈ ರೀತಿ ನೀವು ವರ್ತಿಸ್ತೀರಿ, ಅವರ ಬಗ್ಗೆ ಹೀಗೆ ನಡ್ಕೊಳ್ತೀರಿ ಅಂತ ಆದರೆ ಮತ್ತು ಸಾಮಾನ್ಯರ ಗತಿ ಏನು? ತುಕಡೆ ಗ್ಯಾಂಗಿನೊಟ್ಟಿಗೆ ಗುರುತಿಸಿಕೊಂಡವ್ರು ಯಾರು? ಪಾಕಿಸ್ತಾನಕ್ಕೆ ಹೋಗಿ ಈ ದೇಶದ ಪ್ರಧಾನಿಯನ್ನ ಮುಗಿಸಿ ಅಂತ ಹೇಳಿ ಬೊಗಳಿದವ್ರು ಯಾರು? ಬಿಜೆಪಿಯವರ, ಕಾಂಗ್ರೆಸ್ನವರು? ಕಾಶ್ಮೀರಕ್ಕೆ 370 ಕೊಟ್ಟು ತತ್ಕಾಲ ಅಂತ ಹೇಳಿದ್ದನ್ನ 75 ವರ್ಷ ಮುಂದುವರಿಸಿ ದೇಶದ್ರೋಹವನ್ನು ಮಾಡಿದವ್ರು ಯಾರು? ದೇಶದ ತಲೆಯನ್ನೇ ತೆಗಿಲಿಕ್ಕೆ ಹೊರಟಂಥವ್ರು ಯಾರು? ಮೋದಿಯವರ ನಾಯಕತ್ವವೇ ಬಿಜೆಪಿಯ ಅಸ್ತಿತ್ವ. ಮೋದಿಯವರ ನಾಯಕತ್ವವೇ ಇಡೀ ಜನಾದೇಶದ ಮೂಲ ನೆಲೆ. ಹಾಗಾದ್ರೆ 75 ವರ್ಷದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವ ರಾಜ್ಯಕ್ಕೂ ಅಥವಾ ಕರ್ನಾಟಕಕ್ಕೂ, ತಮಿಳುನಾಡಿಗೋ, ತೆಲಂಗಾಣಕ್ಕೂ, ಈ ದಕ್ಷಿಣದ ಯಾವ ರಾಜ್ಯಕ್ಕೂ ಅನುದಾನ ಕೊಟ್ಟೇ ಇಲ್ವಾ? ಹಾಗಾದ್ರೆ ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾವು ಎಷ್ಟು ಒಂದು ಸುದ್ದಿ ಮಾಡೋದರಲ್ಲಿ ಮತ್ತು ಒಂದು ಸಾಮರಸ್ಯವನ್ನು ಕೆಡಿಸೋದರಲ್ಲಿ ಎಷ್ಟು ಬುದ್ಧಿವಂತರಾಗಿದ್ದೇವೆ ಅಂತಂದರೆ, ಸಿರ್ಸಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಬಾಗಿಲನ್ನು ಒಡೆದು ಈಶ್ವರಲಿಂಗದ ಮೇಲೆ JES 2024-2026 ಅಂತ ಬರೆಯಲಾಗಿದೆ. ಇದರ ಬಗ್ಗೆ ಈಗ ಪೊಲೀಸ್ ತನಿಖೆ ಆಗ್ತಾ ಇದೆ. ಯಾರು ಬರೆದ್ರು, ಯಾಕಾಗಿ ಬರೆದ್ರು, ಹೇಗೆ ಬರೆದ್ರು, ಇವೆಲ್ಲವೂ ಈಗ ಪ್ರಶ್ನೆಗಳಾಗಿ ಕಾಡ್ತಾ ಇದೆ. ವಿಕ್ಷಿಪ್ತ ಮನಸ್ಸಿನ ಮನೋರೋಗಿ ಬರೆದನ, ಬೇಕು ಅಂತಲೇ ಒಂದು ಸಾಮಾಜಿಕ ಸ್ವಾರಸ್ಯವನ್ನು, ಸಾಮರಸ್ಯವನ್ನು ಅಥವಾ ನಮ್ಮ ಭಯ ಭಕ್ತಿಯನ್ನು ಕದಡುವ, ಕೆಡಿಸುವ, ಆ ಮೂಲಕ ಒಂದು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುವ ಕಿಡಿಗೇಡಿಗಳ ಒಂದು ಕೆಲಸವ ಏನಿದು? ಇವೆಲ್ಲವೂ ಈಗ ಚರ್ಚೆ ಆಗ್ತಾ ಇದೆ. ಅದರ ಮಧ್ಯೆ ನಮ್ಮಲ್ಲಿ OBCಯಿಂದ ಬಂದಂಥ ಪ್ರಧಾನಮಂತ್ರಿಯವರು, ಈ ದೇಶದ ರಾಷ್ಟ್ರಪತಿಯವರು SC/STಯಿಂದ ಬಂದಂತಹ ಒಂದು ಧೀರೋದ್ಧಾತ ಮಹಿಳೆ ರಾಮಲಲ್ಲಾನ ಪ್ರತಿಷ್ಠಾಪನೆಯನ್ನು ಚಾರಿತ್ರಿಕವಾಗಿ ಒಂದು ಹೊಸ ಶಕೆಯನ್ನು, ಹೊಸ ಪರ್ವವನ್ನು, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ದಂಗಲನ್ನು ಸೃಷ್ಟಿಸ್ತಾನೆ 75 ವರ್ಷವನ್ನು ಕಂಡ ಈ ದೇಶಕ್ಕೆ ಜಾತಿಯನ್ನು ಮೀರಿದ, ಜಾತಿ ವಿನಾಶದ ಒಂದು ಸಂಕೇತವಾಗಿ ಭಕ್ತಿ ಅನ್ನುವುದು ಒಂದು ಆಂತರಿಕ ವಿಚಾರ. ಭಕ್ತಿ ಅನ್ನುವುದು ಭಾವಕ್ಕೆ ಸಂಬಂಧಪಟ್ಟದ್ದು. ಭಕ್ತಿ ಅನ್ನೋದು ನಮ್ಮ ಒಳಗಿನ ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟದ್ದು. ಅದು ಹೊರಗಿನ ಯಾವುದೇ ತರತಮತೆಗೂ ಅಥವಾ ಜಾತಿಗೂ, ವರ್ಗಕ್ಕೂ, ಧರ್ಮಕ್ಕೂ ಸಂಬಂಧಪಟ್ಟದ್ದು ಅಲ್ಲ ಅನ್ನೋದನ್ನು ರಾಮಲಲ್ಲಾನ ಪ್ರತಿಷ್ಠಾಪನೆ ಮತ್ತು ರಾಮನ ಅಯೋಧ್ಯೆಯ ಮಂದಿರ ಈಗ ಕ್ಷಣಕ್ಕೂ ಅದನ್ನು ಸಾಬೀತು ಮಾಡ್ತಾ ಇದೆ. ಮೋದಿಯವರು, ಗಾಣಿಗ ಸಮುದಾಯದಿಂದ ಬಂದಂಥ ಒಬ್ಬರು ಮೋದಿಯವರು ಗರ್ಭಗುಡಿಯಲ್ಲಿ ನಿಂತು 11 ದಿನದ ವಿದ್ಯುಕ್ತವಾದಂಥ ಉಪವಾಸ ವ್ರತವನ್ನು ಕೈಗೊಂಡು ರಾಮಲಲ್ಲಾನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಯಜಮಾನನಾಗಿ ಕೈಂಕರ್ಯವನ್ನು ನಿರ್ವಹಿಸಿ ಈ ದೇಶಕ್ಕೆ ಒಂದು ಹೊಸ ಪರಂಪರೆಯನ್ನು, ಚರಿತ್ರೆಯನ್ನು ಸೃಷ್ಟಿ ಮಾಡಿದರು. ಅದರ ಬೆನ್ನಲ್ಲೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನದೇ ರಾಮ ನಮ್ಮ ಪೂರ್ವಿಕರು ಅನ್ನುವ ನೆಲೆಯಲ್ಲಿ ತಂಡೋಪತಂಡವಾಗಿ, ಸಮೂಹದ ರೀತಿಯಲ್ಲಿ ರಾಮಲಲ್ಲಾನ ದರ್ಶನಕ್ಕೆ ಅಯೋಧ್ಯೆಯತ್ತ ದೇಶವಾಸಿಗಳು ನುಗ್ಗಿ ಹೋಗ್ತಾ ಇದ್ದಾರೆ. ಇದು ಹೊಸ ಭಾರತವನ್ನು ಮತ್ತು ಹೊಸ ಸಂಸ್ಕೃತಿಯನ್ನು ಕಟ್ಟುವುದರ ಜೊತೆಗೇ ಭಾರತದಲ್ಲೊಂದು ಸಾಂಸ್ಕೃತಿಕ ಕ್ರಾಂತಿಯನ್ನು ರಾಮಲಲ್ಲಾ ತಂದಿದ್ದಾನೆ, ತರ್ತಾ ಇದ್ದಾನೆ ಅನ್ನೋದಕ್ಕೆ ಸೂಚನೆ. ಈ ಮಧ್ಯೆಯೇ ಚಿತ್ರದುರ್ಗದಲ್ಲಿ ಒಂದು ಕೆಟ್ಟ ಘಟನೆ ನಡೆದಿದೆ. ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂಥ ದೇವಸ್ಥಾನದ ಒಳಗಡೆ ಕುರುಬ ಸಮಾಜದ ಸ್ವಾಮೀಜಿಗಳು ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ದ ಕಾರಣಕ್ಕಾಗಿ ಅಲ್ಲಿ ಅವರು ಈಚೆಗೆ ಬಂದಾಗ ಅದನ್ನು ಶುದ್ಧೀಕರಿಸುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವ ಆರೋಪ. ಮೊದಲನೇದಾಗಿ ಗರ್ಭಗುಡಿಗೆ ಪೂಜಾರಿಗಳನ್ನು ಬಿಟ್ಟರೆ ಬೇರೆಯವರು ಯಾರೂ ಅಲ್ಲಿ ಪ್ರವೇಶ ಮಾಡುವುದಿಲ್ಲ
ಅನ್ನೋದು ನಮಗೆ ನಮ್ಮ ಪರಂಪರೆ ಅಥವಾ ನಮ್ಮ ನೋಟಕ್ಕೆ ಅಥವಾ ನಮ್ಮ ಸಾಂಸ್ಕೃತಿಕ ಒಂದು ನಡಾವಳಿಗೆ ಸಂಬಂಧಪಟ್ಟಂಥ ದೇಗುಲಗಳ ಚರಿತ್ರೆ. ಹಾಗಾಗಿ ಅಲ್ಲಿ ಯಾವುದೇ ಸ್ವಾಮೀಜಿಗಳು ಏನೇ ಆದರೂ ಕೂಡ ಗರ್ಭಗುಡಿಯ ಪ್ರಧಾನ ಬಾಗಿಲಿನ ಹೊರಗಡೆ ನಿಂತು ಪೂಜೆ ಮಾಡುವ, ಪೂಜೆಯನ್ನು ಸ್ವೀಕರಿಸುವ ಅಥವಾ ಬೇರೆ ಬೇರೆ ವಿಧಿವಿಧಾನಗಳನ್ನು ಪೂರೈಸುವುದು ಅಲ್ಲಿಯ ಒಂದು ನಡಾವಳಿ. ಅದು ಯಾಕೆ ಸ್ವಾಮೀಜಿಗಳು ಗರ್ಭಗುಡಿಗೂ ಹೋದರೂ ಅದು ನಮಗೆ ಗೊತ್ತಿಲ್ಲ, ಅದಕ್ಕಿನ್ನೂ ಸ್ಪಷ್ಟನೆ ಬರಬೇಕು. ಆದರೆ ದೇವಸ್ಥಾನದ ಒಳಗಡೆ ಒಂದು ಪ್ರವೇಶಕ್ಕೆ ಕೂಡ 2024ನೇ ಇಸವಿಯಲ್ಲೂ ಮಡಿವಂತಿಕೆ, ಅದರ ಹೆಸರಿನಲ್ಲಿ ಜಾತಿ, ಆ ಜಾತಿಯ ಆಧಾರದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಯಾರಾದರೂ ಪ್ರವೇಶ ಮಾಡಿದ್ರು ಅಂತಾದರೆ ಅದನ್ನು ಶುದ್ಧೀಕರಿಸುವಂಥ ಅಸಡ್ಡಾಳ ಸಂಸ್ಕೃತಿ, ಅಮಾನವೀಯ ಸಂಸ್ಕೃತಿ ಇನ್ನೂ ಜಾರಿಯಲ್ಲಿದೆ ಅಂತಂದರೆ ಅದು ಅತ್ಯಂತ ಹೀನಾಯವಾದಂಥದ್ದು, ಅತ್ಯಂತ ಆಕ್ಷೇಪಾರ್ಹವಾದಂಥದ್ದು, ಅತ್ಯಂತ ಕ್ರೂರವಾದದ್ದು. ಮತ್ತು ಮೇಲ್ವರ್ಗ ಅಂತ ಅನಿಸ್ಕೊಂಡಂಥ ಒಂದು ಪೂಜೆ ಪುರಸ್ಕಾರ ಅಥವಾ ಈ ದೇಶದ ಸನಾತನ ಸಂಸ್ಕೃತಿಯ ಒಂದು ಉಳಿವಿನ ಕೊಂಡಿಯಾಗಿ ನಿಂತಂಥ ಬ್ರಾಹ್ಮಣ ಸಮುದಾಯ ಹೊಸ ಕಾಲದಲ್ಲಿ ಹೊಸ ದಿಕ್ಕಿನಲ್ಲಿ ಭಾಳಷ್ಟು ಸಮಾಜಮುಖಿ ಹೆಜ್ಜೆಗಳನ್ನು ಮತ್ತು ಪರಿವರ್ತನಾಶೀಲ ಸಮಾಜಕ್ಕೆ ತನ್ನನ್ನೇ ತಾನು ಮೊದಲು ಒಡ್ಡಿಕೊಂಡು ತಾನೇ ಪರಿವರ್ತನೆಯಾಗುವ ಮೂಲಕ ಒಂದು ಸಮಾಜಕ್ಕೆ ಭಾಳಷ್ಟು ಆದರ್ಶಗಳನ್ನು ಅದು ಹಾಕಿಕೊಡ್ತಾ ಇದೆ. ಅದು ಜಾತಿಗಳ ಮದುವೆ ಇರ್ಬೋದು, ಜಾತೀಯತೆಯನ್ನು ಮೀರಿದ ಮದುವೆ ಇರ್ಬೋದು, ಸಂಬಂಧಗಳಿರ್ಬೋದು, ಅನುಷ್ಠಾನ ಇರ್ಬೋದು. ಇವತ್ತು ಒಂದು SC/ST ಸಮಾಜದಿಂದ ಬಂದಂಥ ವ್ಯಕ್ತಿಗಳನ್ನು ಕೂಡ 3-4 ತಿಂಗಳವರನ್ನು ತರಬೇತಿ ಮಾಡಿ ಅಯೋಧ್ಯೆಯಂಥ ರಾಮಲಲ್ಲನ ಮಂದಿರದಲ್ಲಿ ಪೂಜಾರಿಗಳಾಗಿ ನೇಮಿಸುವಂಥ ಕೆಲಸವೂ ಈ ದೇಶದಲ್ಲಿ ನಡೀತಾ ಇದೆ. ಜಾತಿ ಮುಖ್ಯವಲ್ಲ, ಕೈಂಕರ್ಯ ಮುಖ್ಯ. ಜಾತಿ ಮುಖ್ಯವಲ್ಲ, ಅನುಸರಣೆ ಮುಖ್ಯ, ಅನುಷ್ಠಾನ ಮುಖ್ಯ ಅನ್ನುವಂಥ ಒಂದು ಪರಂಪರೆಯನ್ನು ಈ ದೇಶ ಇವತ್ತು ಹಾಕಿಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕುರುಬ ಸಮಾಜದಿಂದ ಬಂದಂಥ ಸ್ವಾಮಿಗಳು ಅನ್ನುವ ಕಾರಣಕ್ಕಾಗಿ ಅವರು ಅಲ್ಲಿ ಪ್ರವೇಶ ಮಾಡಿದ್ರು ಅಂತ ಅದನ್ನು ಇಟ್ಟುಕೊಂಡು ಅಲ್ಲಿ ಗರ್ಭಗುಡಿಯನ್ನು ಅಲ್ಲಿ ಶುದ್ಧೀಕರಿಸುವಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂತಾದರೆ ಅದಕ್ಕಿಂತ ಹೀನಾಯವಾದಂಥ ಪರಿಸ್ಥಿತಿ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಮನುಷ್ಯ ಕುಲ ನಾಚುವಂಥ, ಮನುಷ್ಯ ಕುಲ ಹೇಸುವಂಥ ಒಂದು ಸ್ಥಿತಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದನ್ನು ಯಾರೇ ಮಾಡಿದ್ದಿದ್ರೂ ಕೂಡ ಅವ್ರ ಮೇಲೆ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಆಗತಕ್ಕದ್ದು. ಇನ್ನು ಮುಂದೆ ಇಂಥ ಘಟನೆಗಳು ನಡೆಯಬಾರದು. ಅದರಲ್ಲೂ ಮುಜರಾಯಿ ಇಲಾಖೆಯ ಒಂದು ದೇವಸ್ಥಾನದಲ್ಲಿ ಇಂಥ ಕೆಲಸ ಆಗತ್ತೆ ಅಂತಾದರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಗೆ ಒಳಪಡಿಸಬೇಕು. ಈ ಸಾಮಾಜಿಕವಾದ ಅನಿಷ್ಟ ಈಗಲೂ ನಡೀತಾ ಇದೆ ಅಂತಾದರೆ ನಮ್ಮ ದೇಶ ಹಾಗಾದರೆ ಯಾವ ಸ್ಥಿತಿಯಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಪೂಜೆಗಳನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಕೃತಿ ಅಥವಾ ವ್ಯವಸ್ಥೆ ಅಂತ ಏನಿದೆ, ಅಲ್ಲಿದ್ದಂಥ ಈ ವ್ಯಕ್ತಿಗಳು ಅಂತ ಏನಿದ್ದಾರೆ ಅವರಿಗೆ ಬಹುಶಃ ನನಗನ್ನಿಸ್ತದೆ ಅವರಿಗೆ ಒಂದಿಷ್ಟು ರೀಫ್ರೆಶ್ ಮಾಡುವಂಥ, ಹೊಸ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನುವಂಥ ಪಾಠವನ್ನು ಮಾಡಬೇಕಾಗಿದೆ. ಈ ಮಡಿ ಅನ್ನೋದು ಅದು ಆತ್ಮದ ಮಡಿ ಆಗಬೇಕು, ಮಡಿ ಅನ್ನೋದು ಭಾವನೆಯ ಪ್ರಶ್ನೆ ಆಗಬೇಕು, ಮಡಿ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟಂಥ ಮಡಿ ಆಗಬೇಕು. ಈ ವಸ್ತ್ರದ ಮಡಿ, ಉಪಸ್ಥಿತಿಯ ಮಡಿ, ಈ ಮಡಿ ಇದೆಯಲ್ಲ, ಈ ಮಡಿಯನ್ನೆಲ್ಲ ನಾವು ನೋಡಿ ಆಗಿದೆ. ಯಾರ್ಯಾರು ಮಡಿ ಹೆಸರಿನಲ್ಲಿ ಎಷ್ಟು ಕೊಳಕರಾಗಿರ್ತಾರೆ, ಎಷ್ಟು ಹೇಸಿಗೆಯಿಂದ ಇರ್ತಾರೆ. ನಮ್ಮ ದೇವಸ್ಥಾನಗಳನ್ನು ಶುದ್ಧೀಕರಿಸಿ ಅಂತ ಸ್ವತಃ ಪ್ರಧಾನಿಯವರು ಹೇಳಬೇಕಾಯಿತು. ಅಂಥ ಕೆಟ್ಟದಾದಂಥ ಸ್ಥಿತಿಯಲ್ಲಿ ದೇವಸ್ಥಾನವನ್ನು ಇಟ್ಕೊಳ್ತಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ಹೋದರೆ ನಮಗೇನೆ ಹೇಸಿಗೆ ಆಗುತ್ತೆ. ನಮ್ಮ ಹಿಂದೂ ಧರ್ಮದ ಈ ಥರದ ಒಂದು ಶ್ರದ್ಧಾ ಕೇಂದ್ರಗಳು ಇಷ್ಟು ಕಳಪೆಯಾಗಿದೆಯಾ, ಕೆಟ್ಟದ್ದಾಗಿದೆಯಾ ಅಂತ. ಅದೇ ಅನ್ಯ ಧರ್ಮೀಯರ ಕ್ಷೇತ್ರಗಳನ್ನು ನೋಡಿ ಅವರು ಎಷ್ಟು ಸುಂದರವಾಗಿ, ಸ್ವಚ್ಛವಾಗಿ, ಶುಭ್ರವಾಗಿ ಇಟ್ಕೊಳ್ತಾರೆ ಅಂತ. ಹಾಗಾಗಿ ಅಲ್ಲಿಯ ಒಂದು ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿರುವಂಥ ಅಲ್ಲಿ ಏನು ವ್ಯಕ್ತಿಗಳಿದ್ದಾರೆ, ವ್ಯವಸ್ಥೆ ಇದೆ, ಅದು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಅದು ಶ್ರದ್ಧೆ ಮತ್ತು ಭಕ್ತಿ ಮತ್ತು ಮಡಿಯನ್ನು ಅದು ತನ್ನ ಅನುಷ್ಠಾನದಲ್ಲಿ, ತನ್ನ ಕೈಂಕರ್ಯದಲ್ಲಿ ತೋರಿಸಬೇಕು. ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮಡಿಯನ್ನು ಸ್ಥಾಪಿಸಬೇಕು.
ಇವತ್ತಿಗೂ ಜಾತಿಯನ್ನು ಗಮನಿಸಿ ಒಬ್ಬ ಸ್ವಾಮಿಗಳನ್ನೇ ಈ ರೀತಿ ನೀವು ವರ್ತಿಸ್ತೀರಿ, ಅವರ ಬಗ್ಗೆ ಹೀಗೆ ನಡ್ಕೊಳ್ತೀರಿ ಅಂತ ಆದರೆ ಮತ್ತು ಸಾಮಾನ್ಯರ ಗತಿ ಏನು? ಈಗಾಗಲೇ ವೇದ ಕಾಲದಿಂದ ಹಿಡಿದು ಈ ಸಮುದಾಯವನ್ನು 2% ಇರುವಂಥ ಬ್ರಾಹ್ಮಣ ಸಮುದಾಯವನ್ನು ಉಜ್ಜಿ ತಿಕ್ಕಿ ಅವರಿಗೆ ಎಲ್ಲ ಸಂವಿಧಾನಾತ್ಮಕವಾಗಿ ಯಾವುದೇ ಸೌಲಭ್ಯವನ್ನು ಕೊಡದೇನೆ ಅವರನ್ನು ಸಂಪೂರ್ಣವಾಗಿ ಸಾಮಾಜಿಕ ಅಪರಾಧಿಗಳನ್ನಾಗಿ ಈ ದೇಶ ಚಿತ್ರಿಸಿ ಆಗಿದೆ. ಈಗಲೂ ಮತ್ತೆ ಮೇಲ್ಮುಖ ಮಾಡಿ ಎಂಜಲು ಉಕ್ಕೊಳ್ತೀರಾ? ಈಗಲೂ ಮತ್ತೆ ಸಾಮಾಜಿಕವಾದ ಇಂಥ ಸಂಕರವನ್ನು ತಂದು ಜಾತಿ ಹೆಸರಿನಲ್ಲಿ ಮತ್ತೆ ನೀವು ಎಲ್ಲರ ಆಕ್ರೋಶಕ್ಕೆ ತುತ್ತಾಗ್ತೀರಾ? ಬ್ರಾಹ್ಮಣ ಸಮುದಾಯದ ಮಹಾ ಸಂಘಟನೆಗಳಿವೆ, ಅದೆಲ್ಲ ಇಲ್ಲಿ ಇಂತಹ ವಿಷಯಗಳು ಚರ್ಚೆ ಆಗಬೇಕು. ಇಂಥ ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಏನನ್ನು ನಾವು ಒಂದು ಆಚರಣೆ ರೂಪದಲ್ಲಿ ತರಬೇಕು. ಮತ್ತು ಇಂಥ ರೀತಿಯ ಈ ಸಮಾಜದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಈ ಥರದ ಗೊಡ್ಡು ಆಚರಣೆಗಳನ್ನೆಲ್ಲ ಇಟ್ಕೊಂಡು ಮತ್ತೆ ಸಾಮಾಜಿಕವಾದ ಸಂಕರಕ್ಕೆ ಆಹಾರ ಆಗುವುದನ್ನು ತಪ್ಪಿಸಬೇಕು ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಡಿ.ಕೆ. ಸುರೇಶ್ ಕುಮಾರ್ ದೇಶ ವಿಭಜನೆಯ ಪ್ರತ್ಯೇಕ ರಾಷ್ಟ್ರದ ಮಾತನ್ನೇನು ಆಡಿದರು ಅದು ಇಂದಿಗೂ ಮತ್ತೆ ಅನುರಣಿಸ್ತಾ ಇದೆ. ನಮ್ಮ ಮರಿ ಖರ್ಗೆಯವರು, ಪ್ರಿಯಾಂಕಾ ಖರ್ಗೆಯವರು ಅದನ್ನು ಬಹಳ ವ್ಯಂಗ್ಯ ಮಾಡಿ BJP ಎತ್ತನೇ ಮತ್ತೊಂದು ಬಾಣವನ್ನು ಬಿಡುವ ವ್ಯರ್ಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಒಂದು ಜಲಕ್ಕನ್ನು ನೀವು ನೋಡ್ಬಿಡಿ, ಆಮೇಲೆ ನಾನು ಮಾತಾಡ್ತೇನೆ. BJP ಅವರ ಹತ್ರ ರಾಷ್ಟ್ರ ಕಲಿಬೇಕು ನಾವು. ಧ್ವಜದ ಬಗ್ಗೆ ಅವರು RSS ಅವ್ರು ಏನು ಹೇಳಿದ್ದಾರೆ, ಅವರು ಓದ್ಬಿಡ್ಲಿ. ಅವರು ಇತಿಹಾಸ ಅಬ್ಶಕುನ ಅಂತ ಹೇಳಿರೋದು ನಮ್ಮ ರಾಷ್ಟ್ರ ಧ್ವಜಕ್ಕೆ ಇದು ಅಬ್ಶಕುನ ಅಂತ RSS ಅವರು ಪತ್ರಿಕೆಯಲ್ಲಿ ಹಾಕಿದ್ದಾರೆ ನೋಡಿ. ಆರ್ಗನೈಸರ್ ಮ್ಯಾಗಝಿನ್ ತೆಗೆದು ನೋಡಿ, ಅಲ್ಲಿ 1947 ಏನು ಎಡಿಟೋರಿಯಲ್ನಲ್ಲಿ ಇದೇ ಗೋವಲ್ಕರ್ ಅವರು, ಇದೇ ನಿಮ್ಮ ಸಾವರ್ಕರ್ ಅವರು ಎಲ್ಲರೂ ಕೂಡ ರಾಷ್ಟ್ರ ಧ್ವಜದ ವಿರುದ್ಧ ಇದ್ದಾರೆ. ಈಶ್ವರಪ್ಪ ಅವ್ರು ಏನು ಹೇಳಿದ್ರು, ನಮಗೆ ರಾಷ್ಟ್ರ ಧ್ವಜ ಬೇಡ, ಭಾಗವತ ಧ್ವಜ ಬೇಕು ಅಂತ. BJP ಅವರು ಒಂದು ಕ್ಲಾರಿಟಿ ಕೊಟ್ಬಿಡ್ಲಿ ಜನರಿಗೆ, ಇಲ್ಲ ನಮಗೆ ರಾಷ್ಟ್ರ ಧ್ವಜ ಇಂಪಾರ್ಟೆಂಟ್ ಇಲ್ಲ, ನಮಗೆ ಭಾಗವತ ಧ್ವಜ ಇಂಪಾರ್ಟೆಂಟ್ ಅಂತ. ಸಂವಿಧಾನ, ಧ್ವಜ ಇದು ಯಾವುದು ಕೂಡ ಇವ್ರಿಗೆ ಬೇಕಿಲ್ಲ. ಓಪನ್ ಆಗಿ ಬರಲಿ, ಹೇಳ್ಬಿಡ್ಲಿ. ಯಾಕೆ ಮುಚ್ಚುಮರೆ? ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ತಪ್ಪ? ಎಲ್ಲ ಕಡೆನೂ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಓಪನ್ ಆಗಿ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ಅವರಿಗೆ, ಬಂದು ಜನರ ಮುಂದೆ ಹೇಳಲಿ, ರಾಷ್ಟ್ರಧ್ವಜ ಮೇಲೆ ನಮಗೆ ಪ್ರೀತಿ ಇಲ್ಲ, ಭಾಗವತ ಧ್ವಜನೇ ನಮ್ಗೆ ಇಂಪಾರ್ಟೆಂಟು. ಕೆಂಪುಕೋಟೆಯಿಂದ ಇಟ್ಕೊಂಡು ನಿಮ್ಮ ಮಂಡ್ಯ ಪಂಚಾಯತ್ ತನಕ ನಾವು ಅದೇ ಹಾರಿಸ್ತೀವಿ ಅಂತ ಹೇಳ್ಬಿಡ್ಲಿ, ನೋಡೋಣ. ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡೋದು ಕೇಳಿದಿರ ಯಾವತ್ತನ BJP ಅವರು? ನಮ್ಗೆ ಉದ್ಯೋಗ ಖಾತ್ರಿನಲ್ಲಿ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದಾರ ಯಾವತ್ತನ? ನಮ್ಮ ನೆಲ ಜಲದ ಬಗ್ಗೆ ಪ್ರತಿಭಟನೆ ಮಾಡಿದಾರ? ಮೇಕೆದಾಟು ಪರ್ಮಿಷನ್ ಸಿಗ್ತಾ ಇಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ದುಡ್ಡು ಹಾಕಿಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಕಲಬುರಗಿ ರೈಲ್ವೆ ಡಿವಿಷನ್ಗೆ 1000 ರೂಪಾಯಿ ಇಟ್ಟಿದಾರ್ರಿ ಬಜೆಟ್ನಲ್ಲಿ, ನಾಚಿಕೆ ಬರಬೇಕು ಇವ್ರಿಗೆ ಯೋಗ್ಯತೆಗೆ, ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಬೇರೆ ಇದಕ್ಕೆ ಯಾವ್ದು ನೀವು ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ ಅಂದ್ಬಿಟ್ಟು ಅಷ್ಟಕ್ಕೆ ಬರೋದವರು. ನೋಡಿ ಎಷ್ಟು ಜನ ಬರ್ತಾರೆ ನೋಡೋಣ, ನಾವು ನೋಡ್ತೀವಿ ಎಷ್ಟು ಜನ ಬರ್ತಾರೆ. ಕೆಲಸ ಇದೆ, ಹೋಗಿ ಬರ್ತೀರಿ, ಬಟ್ 100% ಎಷ್ಟು ಜನ ಬರ್ತಾರೆ? ಯಾರು ಬೆಂಬಲಿಸ್ತಾರೆ ಇವರಿಗೆ? ಅವ್ರ ತಟ್ಟೆನಲ್ಲಿ ಅನ್ನ ಇಲ್ಲ, ಇವ್ರು ಸುಮ್ಮನೆ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ತಂದೆ ಖರ್ಗೆಯವರು ಲೋಕಸಭೆಯಲ್ಲಿ ಇದನ್ನು ತಥಾಕಚಿತವಾಗಿ ಖಂಡಿಸ್ತಾರೆ. ಆದರೆ ಮಗ ಖರ್ಗೆ ಸುರೇಶ್ ಕುಮಾರ್ ಅವರಿಗೆ ಇಂಬು ಕೊಡುವ ಹಾಗೆ, ಅವರಿಗೆ ಸಾಥ್ ಕೊಡುವ ಹಾಗೆ, ಅವರಿಗೆ ಪ್ರೋತ್ಸಾಹ ಮತ್ತು ಬೆಂತಟ್ಟುವ ಹಾಗೆ ಮಾತಾಡ್ತಾರೆ. ಬಂದಿ ಮಾತುಕತೆ ಇವರದು, ಬಂದಿ ಭಾಷೆ. ಅದರ ಜೊತೆಗೆ ಭಾಗವಾ ಧ್ವಜ ಅಂತೆ. ಯಾವ ಸೀಮೆ ಇರ್ರಿ ನಿಮ್ಮ ಭಾಷೆ? ಸರಿಯಾಗಿ ಹೇಳೋದನ್ನು ಕಲ್ತ್ಕೊಳ್ರಿ. ಭಾಷೆಯನ್ನು ಬಳಸುವಾಗ ನಿಮ್ಮಂಥ ಸುಸಂಸ್ಕೃತರು ಅಂತ ಪೋಸ್ ಕೊಡ್ತಿರಲ್ಲ, ಸರ್ವಜ್ಞಾನಿಗಳು, ಸಂಪೂರ್ಣ ಎಲ್ಲವನ್ನು ಅರ್ಧ ಕುಡಿದುಬಿಟ್ಟಿದ್ದೇನೆ ನಾನು ಹೇಳಿದ್ದೇ ವೇದವಾಕ್ಯ ಅಂತ ಆ ಒಂದು ದುರಂಕಾರದಿಂದ ಮಾತಾಡುವವರೆಲ್ಲ ಸ್ವಲ್ಪ ಭಾಷೆಯನ್ನಾದರೂ ಕಲ್ತ್ಕೋಬೇಕು. ಇಲ್ಲದೇ ನಮ್ಮೂರಲ್ಲಿ ಹೇಳ್ತಾರೆ ಭಾಷೆ ಇಲ್ಲದೆ ಇದ್ದವರು ಅಂತ. ಅದೇ ಮಾತಿಗೆ ನೀವು ಆಹಾರ ಆಗ್ತೀರಿ. ಅದರ ಜೊತೆಗೆ ಹೇಳ್ತಾರೆ BJPಯವರು ಧ್ವಜವನ್ನೇ ಅವಮಾನಿಸಿದವರು 47ರಲ್ಲಿ, ಅವರಿಂದ ನಾವು ದೇಶದ ಪ್ರಜ್ಞೆ, ದೇಶದ ಅಖಂಡತೆ, ದೇಶದ ಭವ್ಯತೆ ಇದನ್ನೆಲ್ಲ ನಾವು ಕಲಿಬೇಕಾ? ದೇಶಪ್ರೇಮಿಗಳನ್ನು, ಸ್ವಾತಂತ್ರ್ಯ ಒಂದು ಇಡೀ ಹೋರಾಟದಲ್ಲಿ ನಾವು ಭಾಗವಹಿಸಿದವರು, ಅವರಿಂದ ಕಲಿಬೇಕೇನು? ಅವರಿಗೆ ಅದನ್ನು ಕೇಳಿ, ಧ್ವಜಕ್ಕೆ ಎಷ್ಟು ಬೆಲೆ ಕೊಟ್ಟರು, ಏನು ಕೊಟ್ಟರು ಇತ್ಯಾದಿ ಅವ್ರ ಹತ್ರ ಕೇಳಿ ಅಂತಾರೆ.
ಅದಕ್ಕಾಗಿ ನಾನೊಂದು ಮಾತು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ಬನ್ನಿ ಒಂದು ದೊಡ್ಡ ಸಂವಾದವನ್ನು, ಚರ್ಚೆಯನ್ನು ಮಾಡೋಣ. ನಿಮ್ಮ ಕಾಂಗ್ರೆಸ್ಸಿನ ದೇಶ ಪ್ರಜ್ಞೆ, ಐಕ್ಯತಾ ಭಾರತದ ಪ್ರಜ್ಞೆ, ಧ್ವಜ ಪ್ರಜ್ಞೆ, ಸಂವಿಧಾನ ಪ್ರಜ್ಞೆ ಇವನ್ನೆಲ್ಲ ಇಟ್ಕೊಂಡು BJPಯವರ RSSನವರ ಧ್ವಜ ಮತ್ತು ಧ್ವಜ ಪ್ರಜ್ಞೆ, ಅವರ ಸಂಸ್ಕೃತಿ ಪ್ರಜ್ಞೆ, ದೇಶದ ಬಗ್ಗೆ ಇರುವಂಥ ಅವರ ಕಾಳಜಿ, ಆ ಪ್ರಜ್ಞೆ, ಅದೆಲ್ಲವನ್ನು ಮುಕ್ತವಾಗಿ ಮಾತಾಡೋಣ. ನಮಗೆ ಗೊತ್ತಿಲ್ಲದೇನೇನಿಲ್ಲ ನಿಮ್ಮ ಇತಿಹಾಸ, ನಿಮ್ಮ ದೇಶ ಪ್ರೇಮವನ್ನು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ 75 ವರ್ಷದಲ್ಲಿ ಹೇಗೆ ನೀವು ನಿರ್ನಾಮ ಮಾಡಿದ್ರಿ, ಈ ದೇಶದ ಚರಿತ್ರೆ ನಿಜವಾದ ಹೀರೋಗಳನ್ನು ಹೇಗೆ ಸಂಪೂರ್ಣವಾಗಿ ಕೊಂದು ಹಾಕಿದ್ರಿ, ದೇಶವನ್ನು ದೋಚಿದ, ಲೂಟಿ ಹೊಡೆದ, ಮತಾಂತರ ಮಾಡದ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದಂಥ ದುಷ್ಟ ದೇಶದ್ರೋಹಿಗಳನ್ನು ನೀವು ಹೀರೋಗಳನ್ನು ಹೇಗೆ ಮಾಡಿದ್ರಿ, ಅವೆಲ್ಲ ನಮಗೆ ಗೊತ್ತಿದೆ. ಅದನ್ನು ಮಾತಾಡೋಣ. ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನಾನಾ ಇರ್ಬೋದು, ತ್ಯಾತ್ಯಾಸ್ ಇರ್ಬೋದು, ಝಾನ್ಸಿರ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಲಾಲಾ ಲಜಪತ್ ರಾಯ್ ಇರ್ಬೋದು, ಪಟೇಲ್ರು, ಅಂಬೇಡ್ಕರ್, ಇವರನ್ನೆಲ್ಲ ಹೇಗೆ ಮುಗಿಸಿದ್ರಿ ಚರಿತ್ರೆಯಿಂದ, ಆ ಚರಿತ್ರೆಯ ಪುಟಗಳಿಂದ. ಅದೆಲ್ಲವನ್ನು ನಾವು ನೋಡಿಲ್ಲ ಅಂತ ಭಾವಿಸಿದ್ರೆ ನೀವು, ನಮ್ಮ ಗಮನಕ್ಕಿಲ್ಲ ಅಂತ ಭಾವಿಸಿದ್ರ, ದೇಶದ ಗಮನಕ್ಕಿಲ್ಲ ಅಂತ ಭಾವಿಸಿದ್ರ? ಧ್ವಜಕ್ಕಾಗಿ ಭಾರತೀಯ ಧ್ವಜ ಪ್ರಜ್ಞೆ ಯಾವ ಮಟ್ಟದ್ದು ಅನ್ನೋದಕ್ಕೆ ಕಾಶ್ಮೀರದ ಆ ಕೇಂದ್ರ ಬಿಂದುವಾದಂಥ ಇಡೀ ಭಯೋತ್ಪಾದಕ ಮತ್ತು ದೇಶದ್ರೋಹಿಗಳ ಆಡುಂಬೋಲವಾಗಿದ್ದಂಥ ಸಂದರ್ಭದಲ್ಲಿ ಲಾಲ್ ಚೌಕದಲ್ಲಿ ಇದೇ ನಮ್ಮ ಇಂದಿನ ಪ್ರಧಾನಿ ಮೋದಿಯವರು, ಅವರ ತಂಡ, ತಾಯಿಯ ಎದೆ ಹಾಲು ಕುಡಿದವು ಹುಟ್ಟಿದವರೇ ಆದರೆ ಬಂದು ಧ್ವಜ ಹಾರಿಸಿ ಅಂತ ಹೇಳಿದ್ರಲ್ಲ, ಭಾರತದ ಧ್ವಜವನ್ನು ಹಾರಿಸಿದವರು ಯಾರು? ಇದೊಂದು ಸಾಕಾಗೋದಿಲ್ವಾ? BJPಯ ಧ್ವಜ ಪ್ರಜ್ಞೆಗೆ, ದೇಶಭಕ್ತಿಗೆ, ದೇಶದ ಅಖಂಡತೆಯ ಪ್ರಜ್ಞೆಗೆ ದೇಶವನ್ನು ಒಡೆದವರು ಯಾರು? ತುಕಡೆ ಗ್ಯಾಂಗಿನೊಟ್ಟಿಗೆ ಗುರುತಿಸಿಕೊಂಡವರು ಯಾರು? ಪಾಕಿಸ್ತಾನಕ್ಕೆ ಹೋಗಿ ಈ ದೇಶದ ಪ್ರಧಾನಿಯನ್ನು ಮುಗಿಸಿ ಅಂತೇಳಿ ಬೊಗಳಿದವರು ಯಾರು? BJPಯವರ, ಕಾಂಗ್ರೆಸ್ನವರ? ಚುನಾವಣಾ ಸಂದರ್ಭದಲ್ಲಿ ಏನಕ್ಕೇನ ಮೋದಿಯನ್ನು ಇಳಿಸಿ ನಾವು ಗೆಲ್ಲಬೇಕು ಅನ್ನುವಂಥ ತರಾತುರೆಯಲ್ಲಿ ವಿದೇಶದಲ್ಲಿ ಕೂತು ಭಾರತಕ್ಕೆ ಸಂಪೂರ್ಣವಾಗಿ ಅದರ ವಿನಾಶಕ್ಕೆ ಪಣತೊಟ್ಟಂಥ ದೇಶದ್ರೋಹಿಗಳನ್ನು, ಖಲಿಸ್ತಾನಿಗಳೊಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ಕೊಂಡು ಕೂತವ್ರು ಯಾರು? ಖರ್ಗೆ ಅವರೇ, ಗೊತ್ತಿರಬೇಕಲ್ಲ ನಿಮಗೆ. ಸಾವರ್ಕರ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಸಾವರ್ಕರ್ ಬಗ್ಗೆ 2 ಪುಟವನ್ನು ಓದದೇ ಇದ್ದಂಥ ಬೌದ್ಧಿಕ ಶೂನ್ಯತೆ ನಿಮ್ಮದು. ನಮಗೆ ಗೊತ್ತಿಲ್ಲ ಅಂತ ಭಾವಿಸಿದ್ರಾ? ಕಾಶ್ಮೀರಕ್ಕೆ 370ಯನ್ನು ಕೊಟ್ಟು ತತ್ಕಾಲ ಅಂತ ಹೇಳಿದ್ದನ್ನು 75 ವರ್ಷ ಮುಂದುವರಿಸಿ ದೇಶದ್ರೋಹವನ್ನು ಮಾಡಿದವರು ಯಾರು? ದೇಶದ ತಲೆಯನ್ನೇ ತೆಗಿಲಿಕ್ಕೆ ಹೊರಟಂಥವ್ರು ಯಾರು? ಪಾಕಿಸ್ತಾನಕ್ಕೆ ಕುಮ್ಮಕ್ಕೆ ಕೊಟ್ಟು ಅದರ ಬೆಳೆಲಿಕ್ಕೆ ಬಿಟ್ಟವ್ರು ಯಾರು? ಭಾರತಕ್ಕೆ ಭಾಳ ಸಲೀಸಾಗಿ ನಿಮ್ಮ ಕಾಲದಲ್ಲಿ ಭಯೋತ್ಪಾದಕರು ರಾಜರೋಷದ ಅನ್ನುವಂಥ ರೀತಿಯಲ್ಲಿ ಬಂದು ನುಗ್ಗಿ ಹೊಡೆದೋದವ್ರು ಯಾರು? ಇವೆಲ್ಲ ಗೊತ್ತಿಲ್ಲ ಅಂತ ಭಾವಿಸಿದ್ರಾ? ಮಾತಾಡುವಾಗ ಸ್ವಲ್ಪ ಬುದ್ಧಿ ಭಾವ ನಿಮ್ಮ ಕೈಯಲ್ಲಿದ್ದರೆ ಅದು ಕ್ಷೇಮ. ಇದೇ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ಹೊರಗೆ ಬಿದ್ದಿದೆ. ಈಗಾಗಲೇ ನಾನು ಪ್ರಶಾಂತ್ ಕಿಶೋರ್ ಅವರು ಪ್ರಧಾನಿ ಮೋದಿಯವರ ಈ ಒಂದು ಅಭಿವೃದ್ಧಿ ರಾಜಕೀಯದ ಮತ್ತು ಇಡೀ ದೇಶವನ್ನು ಪ್ರಪಂಚದ ಭೂಪಟದಲ್ಲಿ ಒಂದು ಧೀಶಕ್ತಿಯಾಗಿ, ಆತ್ಮಶಕ್ತಿಯಾಗಿ, ಬಲಿಷ್ಠವಾದಂಥ ಒಂದು ಭಾರತ ಅನ್ನುವ ರೀತಿಯಲ್ಲಿ ಅದು ಕಟ್ಟಿ ನಿಲ್ಲಿಸಿದ ಆ ಪ್ರಜ್ಞೆ ಯಾವ ರೀತಿಯಲ್ಲಿ ಪ್ರವಾಹವಾಗಿ ಹರಿತಾ ಇದೆ ಅಂತಂದರೆ, ಮುಂದಿನ 30 ವರ್ಷಗಳಲ್ಲಿ BJPಗೆ ಸಂಬಂಧಿಸಿದ್ದೇ ಆಡಳಿತ ಅನ್ನುವಂಥ ಒಂದು ನಿರಕ್ಕಾದಂಥ ಘೋಷಣೆಯನ್ನು ರಾಜಕೀಯ ತಂತ್ರ ನಿಪುಣ, ರಣತಂತ್ರ ರೂಪಿಸುವ ಒಂದು ಚಾಣಾಕ್ಷ ಅಂತ ಕರೆಸ್ಕೊಂಡಂಥ ಪ್ರಶಾಂತ್ ಕಿಶೋರ್ ಈಗಾಗಲೇ ಹೇಳಿದರ ಬಗ್ಗೆ ನಾವು ಮಾತಾಡಿದ್ದೇವೆ. ಈಗ ಒಂದು ಅಚ್ಚರಿಯಂಥ ಮತ್ತು ಬಹಳ ಸ್ಪಷ್ಟವಾದಂಥ ಸರ್ವೆ ರಿಪೋರ್ಟ್ ನಮ್ಮ ಕಣ್ಣೆದುರಿದೆ. ಜನ್ ಕಿ ಬಾತ್ ನಿಮಗೆ ಗೊತ್ತಿದೆ, ಅದು ಹಿಂದೆ 2019ರಲ್ಲಿ ಮೋದಿಯವರು ಹೇಗೆ ಪ್ರಚಂಡ ಬಹುಮತದಿಂದ ಅಥವಾ ಹಿಂದಕ್ಕಿಂತ ಕಳೆದ
2014ರಿಂದ 19ರ ಅವಧಿಗಿಂತ ಈ 19ರಿಂದ 24ರ ಅವಧಿಗೆ ಅವರು ಹೇಗೆ ಭರ್ಜರಿ ಬಹುಮತದಿಂದ ಆರಿಸಿ ಬರ್ತಾರೆ ಅಂತ ಹೇಳಿದ್ದು ಇದೇ ಜನ್ ಕಿ ಬಾತ್ ಸರ್ವೆ. UP ಉತ್ತರ ಪ್ರದೇಶ್ ಮತ್ತೆ ಭರ್ಜರಿ ಬಹುಮತದಿಂದ ಯೋಗಿ ಆದಿತ್ಯನಾಥನ ಆಳ್ವಿಕೆ ಮುಂದುವರಿತದೆ ಅಂತ ಹೇಳಿದ್ದು ಇದೇ ಸರ್ವೆ. ಹಾಗಾಗಿ ಆ ಸರ್ವೆ 24ರ ಚುನಾವಣೆಯ ಭವಿಷ್ಯವನ್ನು ನುಡಿದಿದೆ. ಏನನ್ನ ಹೇಳಿದೆ ಆ ಸರ್ವೆ? ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದಲ್ಲಿ BJPಯ ಒಲವು, ಮೋದಿಯವರ ಪ್ರಭುತ್ವ, ಮೋದಿಯವರ ಆಡಳಿತ, ರಾಮನ ಪುನರ್ಪ್ರತಿಷ್ಠಾಪನೆ, ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಅವರು ಕರಾರುವಕ್ಕಾದಂಥ ವಿಸ್ತೃತವಾದಂಥ ಸರ್ವೆಯನ್ನು ಮಾಡಿದ್ದಾರೆ. ಪ್ರದೀಪ್ ಭಂಡಾರಿ ಜನ್ ಕಿ ಬಾತ್ ಮುಖ್ಯಸ್ಥರು, ಹಿರಿಯ ಪತ್ರಕರ್ತರು ಬಹಳ ವಿವರವಾದಂಥ ವಿಶ್ಲೇಷಣೆಯನ್ನು ಕೊಡುತ್ತಾರೆ. ಅದರಲ್ಲಿ ಏನು ಹೇಳ್ತದೆ ಹಾಗಾದರೆ? ದಕ್ಷಿಣದ ರಾಜ್ಯಗಳು ಅಂತ ಬಂದ ತಕ್ಷಣ DK ಸುರೇಶ್ ಅವರು ಮಾತಾಡಿದಂಥ ಒಂದು ಮಾತು ನೆನಪಾಗಲೇಬೇಕು. ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ, ಮಲತಾಯಿ ಧೋರಣೆ, ಯಾವುದೇ ರೀತಿಯ ಅನುದಾನಗಳು ಸರಿಯಾದ ಸಮಯದಲ್ಲಿ ಸಿಗ್ತಾ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ನಾವು ದಕ್ಷಿಣದ ರಾಜ್ಯಗಳ ಒಕ್ಕೂಟದ ನೆಲೆಯಲ್ಲಿ ಪ್ರತ್ಯೇಕ ರಾಷ್ಟ್ರದ ಪ್ರಸ್ತಾವವನ್ನು ಇಡಬೇಕಾಗತ್ತೆ ಅನ್ನುವಂಥ ಮಾತು ಹೇಳಿದರು. ಅದೀಗ ದೊಡ್ಡ ಗಲಾಟೆಗೆ ಕಾರಣ ಆಗಿದೆ. ಇಂಥ ಒಂದು ಮಾತು, ಅದರ ನಿಜವಾದ ಸತ್ಯ ಏನು ಹಾಗಾದರೆ? ದಕ್ಷಿಣದ ರಾಜ್ಯಗಳಲ್ಲಿ ಮೋದಿಯವರ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಈ ರೀತಿಯ ಔದಾಸೀನ್ಯ, ನಿರ್ಲಕ್ಷ್ಯ, ನೋವು, ಆಕ್ರೋಶ, ಪ್ರತಿಭಟನೆ ನಿಜಕ್ಕೂ ಇದೆಯೇ ಅನ್ನೋದರ ಬಗ್ಗೆ ಜನ್ ಕಿ ಬಾತ್ನ ಸರ್ವೆ ಸಂಪೂರ್ಣವಾದ ಉತ್ತರವನ್ನು ಕೊಟ್ಟಿದೆ. ಪೂರ್ಣ ಮಟ್ಟದ್ದು, ನಿಮಗೆ ಡೌಟೇ ಬೇಡ, ಅಂಥ ಉತ್ತರವನ್ನು ಅದು ಕೊಟ್ಟಿದೆ. ಹಾಗಾದರೆ ಆ ಉತ್ತರ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪ್ರತಿಪಕ್ಷಗಳು ಎಲ್ಲಿ ಸ್ಟ್ರಾಂಗ್ ಇದೆಯೋ ಇಡೀ ಭಾರತದಲ್ಲಿ, ಪ್ರತಿಪಕ್ಷಗಳು ಎಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆಯೋ ಅಲ್ಲಿಯೇ ನಾವು ಸಮೀಕ್ಷೆಯನ್ನು ಪ್ರಥಮವಾಗಿ ಆರಂಭಿಸಿದ್ದು. ಅದರಲ್ಲೂ ಅಲ್ಲಿಯ 20ರಿಂದ 25 ವರ್ಷದ ಯುವ ಸಮುದಾಯ ಸಂಪೂರ್ಣವಾಗಿ ರಾಮನನ್ನು ಪುನಃ ಕರೆತಂದಂಥ ಈ ದೇಶದ ಪ್ರಧಾನಿ ಮೋದಿಯವರೇ ಮುಂದೆ ಅಧಿಕಾರಕ್ಕೆ ಬರಲೇಬೇಕು ಅಂತ 90% ಭಾಗ ಯುವ ಸಮುದಾಯ ಅಪೇಕ್ಷೆಯನ್ನು ಹೊಂದಿದೆ. ಅದು ಈಗಾಗಲೇ ತೀರ್ಮಾನ ಮಾಡಿದೆ. ಇದು ಸಮೀಕ್ಷೆಯ ಮೊದಲ ಅಂಶ. ಇನ್ನು 2019ಕ್ಕೆ ಹೋಲಿಸಿದರೆ ಭರ್ಜರಿ ಬಹುಮತದೊಂದಿಗೆ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗುವುದು ಖಚಿತ. ಸಮೀಕ್ಷೆ ಇಡೀ ಸಾರಾಂಶ ಹೇಳ್ತಾ ಇದೆ. ಹಾಗಾದರೆ ಆ ಖಚಿತತೆಗೆ ಅವರು ಕೊಡುವ ಕಾರಣಗಳೇನು ಅಂತ ನೋಡಿದ್ರೆ ಮುಖ್ಯವಾಗಿ 3 ಅಂಶವನ್ನು ಈ ಸಮೀಕ್ಷೆ ಗಮನಿಸಿದೆ. ಜನ್ ಕಿ ಬಾತ್ ಸರ್ವೆಯ ಒಂದು ಮತಿತಾರ್ಥ ಯಾವುದರ ಮೇಲೆ ನಿಂತಿದೆ ಅಂದರೆ 3 ಮುಖ್ಯವಾದಂಥ ಅಂಶಗಳ ಮೇಲೆ ನಿಂತಿದೆ. ಏನದು? ಮೊದಲನೇದಾದು ಕೇಂದ್ರ ಸರ್ಕಾರದ ಯೋಜನೆಗಳು 2019ಕ್ಕೆ ಹೋಲಿಸಿದರೆ, ಅಂದರೆ 19ರ ಪೂರ್ವದಲ್ಲಿ 2014ರಿಂದ 2019ರವರೆಗಿನ ಪ್ರಥಮಾರ್ಧದ ಅಥವಾ ಪ್ರಥಮ ಹಂತದ ಮೋದಿ ಪ್ರಧಾನಿಯಾಗಿದ್ದು ಆಡಳಿತ ಮಾಡಿದಂಥ ಅವಧಿಯ ಕಂಪೇರ್ ಮಾಡಿ 2019ರಿಂದ 24ರ ಅವಧಿಯಲ್ಲಿ ಮೋದಿಯವರ ಆಡಳಿತದ ವೈಖರಿಯನ್ನು ಜನ ವಿಶ್ಲೇಷಣೆ ಮಾಡಿದ್ದಾರೆ. 2019ರವರೆಗಿನ 14ರಿಂದ 19ರವರೆಗಿನ ಅವಧಿಗೆ ಹೋಲಿಸಿದರೆ ಕೇಂದ್ರ ಸರ್ಕಾರದ ಯೋಜನೆಗಳು ತಳಸ್ಪರ್ಶಿಯಾಗಿ, ಅಂದರೆ ಅದು ಸಂಪೂರ್ಣವಾಗಿ ಯಾರಿಗೆ ಮುಟ್ಟಬೇಕಾಗಿತ್ತೋ ಅವರಿಗೆ ಮುಟ್ಟಿದೆ, ಮುಟ್ಟಿಸುವಲ್ಲಿ ಕೇಂದ್ರ ಸರ್ಕಾರ ಸಫಲವಾಗಿದೆ. ಅದು ಆವಾಸ್ ಯೋಜನೆ ಇರ್ಬೋದು, ಜನ್ಧನ್ ಯೋಜನೆ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯೋಜನೆ ಇರ್ಬೋದು. ಈ ಯಾವುದೇ ರೀತಿಯ ಯೋಜನೆಯನ್ನು ಜನರ ಮನಸ್ಸಿಗೆ, ಜನರ ಬಳಿಗೆ ಮುಟ್ಟಿಸುವಲ್ಲಿ 2019ರಿಂದ 24ರ ಈ ಅವಧಿ
ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಸಮೀಕ್ಷೆಯ ಸಾರಾಂಶ ಮೊದಲನೇದಾಗಿ. ಇನ್ನು ಮೋದಿಗೆ ಧನ್ಯವಾದವನ್ನು 75% ಹೆಚ್ಚು ಈ ದೇಶದ ಜನ ಅರ್ಪಿಸ್ತಾ ಇದ್ದಾರೆ, ಬಹಳ ಭಾವನಾತ್ಮಕವಾಗಿ. ಇದು ಬಹಳ ನೋಟ್ ಮಾಡುವಂಥ ಪಾಯಿಂಟ್. ಅದು ಭಾವನಾತ್ಮಕವಾಗಿ ರಾಮಲಲ್ಲಾನ ಮತ್ತೆ ತಂದು ಪುನರ್ ಪ್ರತಿಷ್ಠಾಪನೆ ಮಾಡೋದ್ರಿಂದ ಇದೊಂದು ಸಂಸ್ಕೃತಿಯ ಪುನರ್ ಪ್ರತಿಷ್ಠಾಪನೆ. ಈ ದೇಶದ ಮೂಲ ಸಂಸ್ಕೃತಿ ಅಂತೇನಿತ್ತು ಆ ಸಂಸ್ಕೃತಿಯ ಒಂದು ಪುನರ್ ಪ್ರತಿಷ್ಠಾಪನೆ ಈ ದೇಶದಲ್ಲಿ ಮೋದಿಯವರು ಮಾಡಿದ್ದಾರೆ, ರಾಮಲಲ್ಲನ ಮೂಲಕ, ಅವನ ಪ್ರತಿಷ್ಠಾಪನೆಯ ಮೂಲಕ. ಹಾಗಾಗಿ 75% ಜನ ಭಾವನಾತ್ಮಕವಾಗಿ ಮೋದಿಯವರಿಗೆ ತುಂಬು ಹೃದಯದಿಂದ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಇನ್ನು ತಮಿಳುನಾಡಲ್ಲಿ, ಮುಖ್ಯವಾಗಿ ತಮಿಳುನಾಡಲ್ಲಿ ದಕ್ಷಿಣದ ರಾಜ್ಯದ ಬಗ್ಗೆ ಅದರ ಒಕ್ಕೂಟಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಏನು ಹೇಳ್ತಾ ಇದ್ದಾರೆ ಡಿ.ಕೆ. ಸುರೇಶ್, ಅದನ್ನು ಆಧಾರವಾಗಿ ಇಟ್ಕೊಂಡು ಇದನ್ನು ನೋಡಿದ್ರೆ ಈ ಸಮೀಕ್ಷೆ ಏನು ಹೇಳ್ತದೆ ಹಾಗಾದರೆ? ತಮಿಳುನಾಡಲ್ಲಿ 2014ರಿಂದ 19 ಆಡಳಿತದ ಸಂದರ್ಭದಲ್ಲಿ ಮೋದಿಯವರನ್ನು ಬಹಳ ತುಷ್ಟೀಕರಣ, ನಿರ್ಲಕ್ಷ್ಯದಿಂದ, ವಿರೋಧದಿಂದ ನೋಡ್ತಾ ಇದ್ದರು. ಅವರನ್ನು ಅಡಿಗೂ ವಿರೋಧಿಸುವವರನ್ನು ನಾವು ಕಂಡಿದ್ದೇವೆ ಆ ಸಮೀಕ್ಷೆಯಲ್ಲಿ. ಆದರೆ ಈ ಬಾರಿ ಮೋದಿಯವರ ಬಗ್ಗೆ ಅತ್ಯಂತ ಅಭಿಮಾನದಿಂದ ಮಾತಾಡ್ತಾರೆ. ಅಭಿಮಾನ ಅಲ್ಲಿ ನೆಲೆಸಿದೆ. ಮೋದಿಯವರ ಬಗ್ಗೆ ಯಾವ ನಿರ್ಲಕ್ಷ್ಯವೂ ಇಲ್ಲ, ಯಾವ ವಿರೋಧವೂ ಇಲ್ಲ, ಅವ್ರ ಬಗ್ಗೆ ಅಭಿಮಾನ ಉಕ್ಕಿದೆ. ಪ್ರಾಯಶಃ ರಾಮ ಮಂದಿರವೂ ಒಂದು ಕಾರಣ ಇರಬಹುದು. ಮತ್ತು ತಮಿಳುನಾಡಲ್ಲಿ ತನ್ನ ವಿರೋಧ ಇದೆ ಅಂತ ಗೊತ್ತಿದ್ದೂ ಕೂಡ ಅತ್ಯಂತ ಭವ್ಯವಾದಂಥ, ಯಾರೂ 75 ವರ್ಷ ಆ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ, ಅಂಥ ಒಂದು ಏರ್ಪೋರ್ಟನ್ನು ಅಲ್ಲಿ ನಿರ್ಮಿಸಿದರು, ಅವರೇ ಉದ್ಘಾಟನೆ ಮಾಡಿದರು. ಅದರ ಜೊತೆಗೆ ಬಹಳಷ್ಟು ಯೋಜನೆಗಳನ್ನು ತಮಿಳುನಾಡಿಗೆ ಕೊಟ್ಟರು. ಈ ಎಲ್ಲ ಕಾರಣದಿಂದ ತಮಿಳುನಾಡಲ್ಲಿ, ದಕ್ಷಿಣದ ರಾಜ್ಯದ ಬಹಳ ಮುಖ್ಯವಾದಂಥ ಟೆರಿಟರಿ ಅದು, ಅಲ್ಲಿ ಮೋದಿಯವರ ಬಗ್ಗೆ ಇರುವಂಥ ಭಾವನೆ ಸಂಪೂರ್ಣವಾಗಿ ಬದಲಾಗಿದೆ. ಪ್ರೀತಿ ಉಕ್ಕಿದೆ, ಅಭಿಮಾನ ಉಕ್ಕಿದೆ. ಅಣ್ಣಾಮಲೈಯವರ ನೇತೃತ್ವದ ದೊಡ್ಡ ಹೋರಾಟವೂ ಕಾರಣ ಇರ್ಬೋದು, ಅಥವಾ ಅವ್ರ ಮೂಲಕ ಕೇಂದ್ರ ಸರ್ಕಾರದ ಯೋಜನೆ ಜನಮಾನಸಕ್ಕೆ ಮುಟ್ಟುವ ಮತ್ತು ಮುಟ್ಟಿದರ ಪರಿಣಾಮದ ಅಳತೆಗೋಲು ಇರಬಹುದು. ಈ ಎಲ್ಲ ಕಾರಣದಿಂದ ತಮಿಳುನಾಡಲ್ಲಿ ಮುಖ್ಯವಾಗಿ ಮೋದಿಯವರ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಉಕ್ಕಿದೆ. ಇನ್ನು ಪ್ರತಿ ಚುನಾವಣೆಯಲ್ಲಿ ಒಂದು ಆ ಕಡೆ ಮತ್ತು ಈ ಕಡೆ 10 ಕೊಟ್ಟರೆ ಈ ಕಡೆ, 15 ಕೊಟ್ಟರೆ ಆ ಕಡೆ, ಈ ಥರ ಏನು ಒಂದು ವಾಲುತ್ತಾ ಇರುವಂಥ ಒಂದು ಮತ ಅಂತಿದೆ. ಆ ಮತವನ್ನು ಪ್ರತಿ ಚುನಾವಣೆಯಲ್ಲೂ ಪ್ರತಿಪಕ್ಷಗಳು ಎಷ್ಟು ಹಿಡಿದಿಟ್ಟುಕೊಳ್ತಾ ಇದ್ವು ಅಂತ ನೋಡಿದರೆ, ಇಲ್ಲಿವರೆಗಿನ ಚುನಾವಣೆಯನ್ನು ಗಮನಿಸಿದರೆ ಅಥವಾ 2014ರಿಂದ 19 ಚುನಾವಣೆ ಅವಧಿಯನ್ನೂ ಗಮನಿಸಲಿಟ್ಕೊಂಡು ನೋಡಿದ್ರೆ, BJP ಪ್ರತಿಪಕ್ಷಗಳಿಗೆ ಕಂಪೇರ್ ಮಾಡಿದಾಗ ಈ ವಾಲು ಮತಗಳು, ಆ ಕಡೆಗೆ ಹೋಗ್ಬೋದು ಈ ಕಡೆಗೆ ಹೋಗ್ಬೋದು ಅಂತಿರ್ತಾರಲ್ಲ, ಅಂಥ ಮತಗಳನ್ನು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ 70%ಕ್ಕೂ ಹೆಚ್ಚು ನಮ್ಮ ವೋಟ್ ಬ್ಯಾಂಕ್ ಅನ್ನುವ ರೀತಿಯಲ್ಲಿ, ಇಡಗಂಟಿನ ರೀತಿಯಲ್ಲಿ ಅದನ್ನು ಉಳಿಸ್ಕೊಂಡಿದೆ. ಈ ಸಮೀಕ್ಷೆ ಅದನ್ನು ಬಹಳ ಮುಖ್ಯವಾಗಿ ಹೇಳ್ತಾ ಇದೆ. ಇದು ಬಹಳ ಬಹಳ ಮುಖ್ಯವಾದ ಪಾಯಿಂಟ್. ಆ ವಾಲು ಮತಗಳು ಅಂತೇನಿದೆ ಅದನ್ನು 70%ಕ್ಕೂ ಹೆಚ್ಚು ತನ್ನ ಮತವಾಗಿ ಅದನ್ನು ಉಳಿಸ್ಕೊಂಡಿದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ಎಷ್ಟು ತಲುಪಿವೆ ಅನ್ನುವಂಥ ಒಂದು ಕ್ರಾಸ್ ಚೆಕ್ ಮಾಡುವಂಥ ಅಭಿಯಾನವನ್ನು ಈಗ ಕೇಂದ್ರ ಸರ್ಕಾರ ಹಾಕ್ಕೊಂಡಿದೆಯಲ್ಲ, ವಿಕಸಿತ ಭಾರತ ಅಭಿಯಾನ. ಆ ಮೂಲಕ ಹೆಚ್ಚು ಕಡಿಮೆ 100 ಕೋಟಿ ಜನರನ್ನು ಮುಟ್ಟುವಂಥ ಅಭಿಯಾನವನ್ನು ಕಾರ್ಯಕರ್ತರ ಮೂಲಕ ಹಾಕ್ಕೊಂಡಿದೆ. ಇಲ್ಲಿ ಒಂದು ಸಣ್ಣ ಇದನ್ನು ನಿಮಗೆ ಹೇಳಬೇಕು. ಗ್ಯಾರಂಟಿ ಯೋಜನೆಗಳು ಎಷ್ಟು ತಲುಪಿದಾವೆ ಅನ್ನೋದಕ್ಕೆ ಕಾರ್ಯಕರ್ತರಿಗೇ ಸಂಪುಟ ದರ್ಜೆಯ ಒಂದು ಅಧಿಕಾರವನ್ನು ಕೊಟ್ಟು, ಅವರಿಗೆ ಸಂಬಳನೂ ಕೊಟ್ಟು, ಅವರಿಗೆ ಅದರ ಸಮೀಕ್ಷೆ ಮಾಡುವ ಇವನ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದು ನಮ್ಮ ದುಡ್ಡಿಂದ ಮಾಡ್ತಾ ಇದೆ. ಎಂಥ ದರಿದ್ರ ಬುದ್ಧಿ ನೋಡಿ. ನಮ್ಮ ದುಡ್ಡಿಂದ, ರಾಜ್ಯ ಸರ್ಕಾರದ ಬೊಕ್ಕಸದಿಂದ ದುಡ್ಡು ಕೊಟ್ಟು ಆ ಕಾರ್ಯಕರ್ತರು ವಿಚಲಿತ ಆಗಬಾರ್ದು ಅನ್ನುವಂಥ ಒಂದು ಕಾರಣ, ಅವರಿಗೊಂದು ಅಧಿಕಾರ, ಅವ್ರಿಗೊಂದು ಸಂಬಳ, ಹುದ್ದೆ, ಇದನ್ನೆಲ್ಲ ಕೊಟ್ಟು ಮಾಡಿಸ್ತಾ ಇದ್ದರೆ ಕೇಂದ್ರ ಸರ್ಕಾರ ನೋಡಿ, ಮೋದಿಯವರ ಆಲೋಚನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇದು
ಒಂದು ಕಂಪ್ಯಾರಿಸನ್. ಕೇಂದ್ರ ಸರ್ಕಾರ ವಿಕಸಿತ ಭಾರತ ಅಂದರೆ ಈ 10 ವರ್ಷಗಳಲ್ಲಿ, ಮುಖ್ಯವಾಗಿ ಈ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಫಲಾನುಭವಿಗಳಿಗೆ ತಲುಪಿದೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಸಂತುಷ್ಟರಾಗಿದ್ದಾರೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತ ಕಾರ್ಯಕರ್ತರ ಮೂಲಕ ಮಾಡಿಸ್ತಾ ಇದೆ. ಅದಕ್ಕೆ ಯಾವುದೇ ಖರ್ಚನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇದನ್ನು ಗಮನಿಸಬೇಕು. ಇಲ್ಲಿ ತಮ್ಮ ಗ್ಯಾರಂಟಿಗಳನ್ನು ಮುಟ್ಟಿಸಿದ್ದ ಎಲ್ಲೆಲ್ಲಿ ತಲುಪಿದೆ ಏನು ಕತೆ ಅಂತ ಸಮೀಕ್ಷೆ ಮಾಡಲಿಕ್ಕೋ ಅಥವಾ ಮುಟ್ಟಿಸ್ಲಿಕ್ಕೋ ಸರ್ಕಾರದ ಬೊಕ್ಕಸದ ದುಡ್ಡು ಮತ್ತು ಅಧಿಕಾರವನ್ನು, ನಮ್ಮ ತೆರಿಗೆ ಹಣವನ್ನು ಬಳಸಿ ಮಾಡ್ತಾ ಇದ್ದಾರೆ. ಯಾರಪ್ಪನ ದುಡ್ಡು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಇವರಿಗೆ. ಅದೇ ಕೇಂದ್ರ ಸರ್ಕಾರ ಅವರ ಕಾರ್ಯಕರ್ತರ ಮೂಲಕ ಮಾಡಿಸ್ತಾ ಇದೆ. ಯಾವುದೇ ಸರ್ಕಾರದ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಇದು ನಿಮಗೆ ನೆನಪಿರಬೇಕು. ಇನ್ನು 2019ಕ್ಕೆ ಅಂದರೆ 14ರಿಂದ 19ಕ್ಕೆ ತುಲನೆ ಮಾಡಿದರೆ 19ರಿಂದ 24 ಕೇಂದ್ರ ಸರ್ಕಾರದ ಯೋಜನೆಯ ಅನುಷ್ಠಾನದ ಬಗ್ಗೆ ಜನ ಸಂಪೂರ್ಣವಾಗಿ ಶಹಬ್ಬಾಸ್ ಅನ್ನುವ ರೀತಿಯಲ್ಲಿ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸಮೀಕ್ಷೆಯ ಬಹಳ ದೊಡ್ಡ ಪಾಯಿಂಟ್. ಜನ್ ಕಿ ಬಾತ್ನ ಸಮೀಕ್ಷೆ ಇವತ್ತು ಬಹಳ ನಂಬಲಿಕ್ಕೆ ಅರ್ಹವಾದಂಥದ್ದು. ಅವರ ಟ್ರ್ಯಾಕ್ ರೆಕಾರ್ಡ್ ಹಾಗೇ ಇದೆ. ಪ್ರಶಾಂತ್ ಕಿಶೋರ್ನ ರೀತಿಯಲ್ಲೇ ಪರ್ಯಾಯವಾಗಿ ಇವತ್ತು ಯಾವುದೇ ಸರ್ವೆಗೆಲ್ಲೂ ನೋಡಿದರೆ ಜನ್ ಕಿ ಬಾತ್ ಸರ್ವೆ ಅತ್ಯಂತ ನಂಬಲಿಕ್ಕೆ ಮತ್ತು ವಿಶ್ವಾಸಾರ್ಹ ಸಮೀಕ್ಷೆ. ಅವರ ಟ್ರ್ಯಾಕ್ ರೆಕಾರ್ಡ್ ಹಾಗಿದೆ. ಅವರು ಹೇಳುವ ಪ್ರಕಾರ 2019ರಿಂದ 24ರ ಈ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಿದೆಯಾ, ಯಾವ ರೀತಿಯಲ್ಲಿ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತಂದರೆ ಆತ್ಮತೃಪ್ತಿಯ ಉತ್ತರ, ಶಹಬ್ಬಾಸ್ ಅನ್ನುವ ಉತ್ತರ. ಹಾಗಾಗಿ ಮೋದಿ ನಮಗೆ ಬೇಕು ಅನ್ನುವಂಥ ಒಂದು ಜನಾಭಿಪ್ರಾಯ ನಿರೂಪಣೆಯಾಗಿದೆ. ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್. ಇದೇ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕಳೆದ ವಾರ ಹೇಳಿದ್ರಲ್ಲ, ಮೋದಿಯವರು ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಾ ಇದೆ. ಖರ್ಗೆ ಅವರೇ ನಿಮಗೇ ಉತ್ತರ ಕೊಟ್ಟಂಗಿದೆ ಇದು. ಇನ್ಫ್ರಾಸ್ಟ್ರಕ್ಚರ್, ರಸ್ತೆ, ರೈಲು, ಏರ್ಪೋರ್ಟು, ದವಾಖಾನೆ, ಈ ಕೋವಿಡ್ ಬಂದಾಗ ಅದರ ನಿರ್ವಹಣೆ ಮಾಡಿದಂಥ ಸಂದರ್ಭ, ಅಥವಾ ಪ್ರತಿಯೊಂದು ಏನು ಭಾರತದ 75 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಸರಿಯಾಗಿ ಸಿದ್ಧಗೊಂಡಿರಲಿಲ್ಲ, ಕೇವಲ ಶಂಕುಸ್ಥಾಪನೆ ಮಾತ್ರ ಮಾಡಿದ್ದು ಕಾಂಗ್ರೆಸ್ಸಿನ ಸಾಧನೆ ಆಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತಂದು ಸಂಪೂರ್ಣವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಮಾಡುವ ದಿಕ್ಕಿನಲ್ಲಿ ಅತ್ಯಂತ ಜನಸಮುದಾಯ ತೃಪ್ತಿಯನ್ನು ಹೊಂದಿದೆ, ಅಭಿಮಾನವನ್ನು ಹೊಂದಿದೆ. ಇದು ಬಹಳ ಮುಖ್ಯವಾದದ್ದು. ಕಾಂಗ್ರೆಸ್ಸಿಗರಿಗೇ ಉತ್ತರ ಕೊಟ್ಟಂಗಿದೆ ಇದು. ಇನ್ನು ಮೂರನೆಯ ಪ್ರಮುಖ ಕಾರಣ, ಜಾಗತಿಕ ಮಟ್ಟದಲ್ಲಿ ಬಲಿಷ್ಠ ಭಾರತವನ್ನಾಗಿ, ಶುದ್ಧ ಭಾರತವನ್ನಾಗಿ, ಸ್ವಾಭಿಮಾನದ ಭಾರತವನ್ನಾಗಿ, ನಿರ್ಭರ ಭಾರತವನ್ನಾಗಿ, ಆತ್ಮನಿರ್ಭರ ಭಾರತವನ್ನಾಗಿ ಕಟ್ಟಿದ ಹೆಮ್ಮೆಯನ್ನು, ಅದಕ್ಕೆ ಕಾರಣೀಭೂತರಾದವರು ಮೋದಿ ಅನ್ನುವಂಥ ಭಾವನೆ ಜನರಲ್ಲಿ ಸಂಪೂರ್ಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ತಲೆ ಎತ್ತಿ ನಿಲ್ಲುವ ಹಾಗೆ ಕಟ್ಟಿದ ಶ್ರೇಯಸ್ಸು ಮೋದಿಯವರಿಗಿದೆ. ಮೋದಿಯವರೇ ಅದನ್ನು ಮಾಡಿದ್ದು. ಆದ್ದರಿಂದ ನಮಗೆ ಮತ್ತೆ ಮೋದಿಯವರೇ ಬೇಕು ಅನ್ನುವಂಥ ಅಭಿಪ್ರಾಯ 90% ಅನ್ನೋದು ಈ ಸಮೀಕ್ಷೆಯ ಒಂದು ಮತಿತಾರ್ಥ ಫಲಿತಾಂಶ. ಹಾಗಾಗಿ ಜನ್ ಕಿ ಬಾತ್ ಸಮೀಕ್ಷೆ ಕೊನೆಯದಾಗಿ ಯಾವ ತೀರ್ಮಾನಕ್ಕೆ ಬರ್ತದೆ ಅಂತಂದರೆ, ಮೋದಿಯವರೇ 2024ರ ಚುನಾವಣೆಯಲ್ಲಿ ಮತ್ತೆ ಆಯ್ಕೆಯಾಗುವುದು ಜನ ತೀರ್ಮಾನಿಸಿ ಆಗಿದೆ. ಜನ ತೀರ್ಮಾನ ಆಗಿದೆ. ನಾವು ಇದನ್ನು ಭಾಳ ಸಾರಿ ಹೇಳ್ತಾ ಬಂದೆವು. ಜನ ತೀರ್ಮಾನಿಸಿ ಆಗಿದೆ. 24ರ ಚುನಾವಣೆಗೆ ಮೋದಿಯವರು ಪ್ರಚಾರಕ್ಕೆ ಹೋಗದಿದ್ದರೂ ಕೂಡ ಜನರೇ ಮೋದಿಯವರನ್ನು ತಂದು ಆ ಒಂದು ಸಾಂವಿಧಾನಿಕ ಪೀಠದಲ್ಲಿ ಕೂಡಿಸ್ತಾರೆ. ಅದು ಯಾವ ಲೆವೆಲ್ಲಿಂದು ಅಂತಂದರೆ, ಅದು ಬಹುಶಃ 400ಕ್ಕೂ ಹೆಚ್ಚು ಸೀಟುಗಳನ್ನು ಕೊಟ್ಟು ಭರ್ಜರಿ, ಅತಿ ಭರ್ಜರಿಯಾದಂಥ ಒಂದು ಜಯದ ಸಮೃದ್ಧತೆಯಲ್ಲಿ ಅವರನ್ನು ತಂದು ಕೂಡಿಸ್ತದೆ ಅನ್ನೋದನ್ನು ನಾವು ಹೇಳ್ತಾ ಬಂದಿದ್ದೆವು. ಜನ್ ಕಿ ಬಾತ್ ಸಮೀಕ್ಷೆ ಅದನ್ನೇ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಈ ಜನಕ್ಕೆ ಪ್ರೀತಿ, ವಿಶ್ವಾಸ ಉಕ್ಕಿದ್ದು ಯಾವ ಕಾರಣದಿಂದ ಅಂತಂದರೆ, ಸಂಪೂರ್ಣವಾಗಿ ನೋಡಿದಾಗ ಜನ್ ಕಿ ಬಾತಿನ ಸಮೀಕ್ಷೆ ಹೇಳ್ತಾ ಇರೋದು ಅಭಿವೃದ್ಧಿ ಪೂರಕವಾದಂಥ ರಾಜಕೀಯ ಮತ್ತು ಆಡಳಿತ.
ಅಭಿವೃದ್ಧಿ ರಾಜಕೀಯವನ್ನು, ದೇಶಾಭಿವೃದ್ಧಿಯನ್ನು ಕಂಡು ಜನ ಪುಳಕರಾಗಿದ್ದಾರೆ. ಇಷ್ಟು ವರ್ಷಗಳಲ್ಲಿ ನಾವು ಆಡಿದ್ದನ್ನಷ್ಟೇ ನೋಡಿದ್ದು, ಮಾಡಿದ್ದನ್ನಲ್ಲ. ಶಂಕುಸ್ಥಾಪನೆಯನ್ನಷ್ಟೇ ನೋಡಿದ್ದು, ಆದರೆ ಅದರ ಉದ್ಘಾಟನೆಯನ್ನಲ್ಲ. ಮತ್ತು ಟೈಮ್ ಬೌಂಡ್, ಇಷ್ಟು ವರ್ಷಗಳಲ್ಲಿ ಈ ಕೆಲಸ ಮುಗಿಯಲೇಬೇಕು, ಇಷ್ಟು ತಿಂಗಳಲ್ಲಿ ಈ ಕೆಲಸ ಮುಗಿಯಲೇಬೇಕು ಅನ್ನುವಂಥ ಒಂದು ಆ ಟೈಮ್ ಬೌಂಡ್ ಇಟ್ಕೊಂಡು ಕೆಲಸ ಮಾಡಿದಂಥ ಪ್ರಥಮ ಪ್ರಧಾನಿ ಅನ್ನುವ ರೀತಿಯಲ್ಲೂ ಜನ ಮಾತಾಡ್ತಾ ಇದ್ದಾರೆ ಅದು ಅಂತ ಹೇಳ್ತಾರೆ. ಇನ್ನು ಈ ಓಟಿನ ಒಟ್ಟು ಪ್ರಮಾಣಬದ್ಧತೆಯನ್ನು ಕೂಡ ಜನಕ್ಕೆ ಬಾತ್ ಹೇಳಿದೆ. ಕಾಂಗ್ರೆಸ್ಸು 2009 ನಂತರದ 23-24 ಅಂದರೆ ಈ ಹೊತ್ತಿನವರೆಗಿನ ಒಟ್ಟು ಒಂದು ನಡೆಯನ್ನು ಇಟ್ಟುಕೊಂಡು ಗಮನಿಸಿದಾಗ ಆ ಸಮೀಕ್ಷೆಯಲ್ಲಿ, ಜನಕಿ ಬಾತ್ ಸಮೀಕ್ಷೆಯಲ್ಲಿ ಬಂದದ್ದು, ಈವರೆಗೆ ಕಾಂಗ್ರೆಸ್ಸಿನ ಒಟ್ಟು ವೋಟರ್ಸ್ಗಳ ಸಂಖ್ಯೆ 10 ಕೋಟಿಯಿಂದ 11 ಕೋಟಿ, 10 ಕೋಟಿಯಿಂದ 11 ಕೋಟಿ. ಅದೇ ಬಿ ಜೆ ಪಿ 2009 ಇಲ್ಲಿವರೆಗೆ ಎಷ್ಟು ವೋಟರ್ಸನ್ನು ಹೊಂದಿತ್ತು ಅಂದರೆ 7-8 ಕೋಟಿ ಇತ್ತು ಅವ್ರದ್ದು. ಆದರೆ ಈಗ ಅದು ಯಾವ ಲೆವೆಲ್ಗೆ ಬಂದಿದೆ ಗೊತ್ತಾ? ನೀವು ಬೆಚ್ಚಿ ಬೆರಗಾಗ್ತೀರಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಾಂಗ್ರೆಸ್ನವರಿಗೆ. ಈ ಸಮೀಕ್ಷೆ ಹೇಳ್ತಾ ಇದೆ 7-8 ಕೋಟಿ ಇದ್ದಂಥ ವೋಟರ್ಸ್ಗಳ ಸಂಖ್ಯೆ 22 ಕೋಟಿಗೆ ಏರಿದೆ. 22 ಕೋಟಿಗೆ ಏರಿದೆ. ಇದು ಲೀಡರ್ಶಿಪ್ ಇಂಪ್ಯಾಕ್ಟ್ ಅಂತ ಕರೀತಾರವರು. ಅಂದರೆ ನಾಯಕತ್ವದ ಪ್ರಭಾವ. ಮೋದಿಯವರ ನಾಯಕತ್ವವೇ ಬಿ ಜೆ ಪಿಯ ಅಸ್ತಿತ್ವ. ಮೋದಿಯವರ ನಾಯಕತ್ವವೇ ಇಡೀ ಜನಾದೇಶದ ಮೂಲ ನೆಲೆ. ಅದೇ ಆಕರ್ಷಣೆ. 90% ಜನ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 2019ಕ್ಕೆ ಹೋಲಿಸಿದರೆ 24ರಲ್ಲಿ ಭರ್ಜರಿಯಾದಂಥ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಮೋದಿಯವರು ಆರಿಸಿ ಬರ್ತಾರೆ, ಆರಿಸಿ ತರ್ತೇವೆ ಅನ್ನೋದು ಜನಾಭಿಪ್ರಾಯ. 90% ಅನ್ನೋದು ಈ ಸಮೀಕ್ಷೆಯ ಭಾಗ. ಹಾಗಾದರೆ ಈ ಬಿ ಜೆ ಪಿಗೆ ಸಿಕ್ಕದಂಥ ಜನರ ವಿಶ್ವಾಸ ಯಾವ ನೆಲೆಯಿಂದ ಬಂದಿದೆ ಅಂತ ಅವರನ್ನೇ ಪ್ರಶ್ನೆ ಮಾಡಿಕೊಂಡು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣವೇ 50% ಮತದಾರಿಕೆಯಲ್ಲಿ, 150% ಮತದಾರಿಕೆ ಮಹಿಳೆಯರಿಂದ ಬಂದಿದೆ. ಮೋದಿಯವರು ಇವತ್ತು ಈ ಲೆವೆಲ್ಗೆ ಪಂಚರಾಜ್ಯ ಚುನಾವಣೆಯಲ್ಲಿ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಂಥ ನೆಲದಲ್ಲಿ ಚುನಾವಣೆ ಪೂರ್ವ ಎಲ್ಲ ಏನು ನಿರೀಕ್ಷೆ ಇತ್ತು ಅಥವಾ ಎಲ್ಲ ಅಲ್ಲಿ ಬಂದಂಥ ಏನು ಸಮೀಕ್ಷೆಗಳಿದ್ವು ಅವೆಲ್ಲವೂ ಹೇಳಿದ್ದೇನು, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಕಾಂಗ್ರೆಸ್ಸಿಗೆ ಹೋಗ್ತವೆ, ಬಿ ಜೆ ಪಿಯಲ್ಲಿ ಯಾವುದೇ ಪರಿಣಾಮಕಾರಿಯಾದಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನು ಎಕ್ಸಿಟ್ ಪೋಲ್ ಹೇಳಿದ್ದವು. ಆದರೆ ಆ ಎಕ್ಸಿಟ್ ಪೋಲಿನ ಎಲ್ಲ ತಂತ್ರ ಮಂತ್ರಗಳನ್ನು ತಲೆಕೆಳಗು ಮಾಡಿದಂಥ ರಿಸಲ್ಟ್ ಬಂತು. ಕಾರಣ, ಮಹಿಳೆಯರು ಮೋದಿಯವರ ಬೆನ್ನಿಗಿದ್ದಾರೆ. ಇದನ್ನು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೆವು. ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ನಿರ್ಣಾಯಕವಾಗಿ ಸಂದಿದ್ದು ಮಹಿಳಾ ವೋಟುಗಳು, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಿಂದ ಬಂದ ವೋಟುಗಳು. ಯಾಕೆಂದರೆ ತ್ರಿಬಲ್ ತಲಾಖು ಇತ್ಯಾದಿ. ಆಮೇಲೆ ನಾರಿ ಶಕ್ತಿ ಅಂತ ಕೇವಲ ಬಾಯಲ್ಲಿ ಬೂಟಾಟಿಕೆ ಮಾಡಿದ್ದಲ್ಲ, ಗಣರಾಜ್ಯೋತ್ಸವ ದಿನ ಪರೇಡ್ ಮಾಡಿಸಿದ್ದಲ್ಲ. ಅವರು ಶೌಚಾಲಯ ಇರ್ಬೋದು, ಗ್ಯಾಸ್ ಇರ್ಬೋದು, ಗರ್ಭಿಣಿಯರಿಗೆ ರಜೆ ಇರ್ಬೋದು, ಮಹಿಳೆಯರಿಗೆ ಯಾವ್ಯಾವ ಸೌಲಭ್ಯಗಳು ಬೇಕೋ ಅವೆಲ್ಲವನ್ನ ಪ್ರಾಮಾಣಿಕವಾಗಿ ಕೊಡುವ ಪ್ರಯತ್ನವನ್ನು ಮಾಡಿರುವುದೇ ಮೋದಿಯವರೊಟ್ಟಿಗೆ ಇವತ್ತು ಮಹಿಳೆಯರು 50%ಕ್ಕೂ ಹೆಚ್ಚು ಭಾಗ ನಿರ್ಣಾಯಕವಾಗಿ ನಿಂತಿದ್ದಾರೆ. ಇದೇ ವಿಶ್ವಾಸ. ಮಹಿಳೆ ಒಂದು ಸಂಸಾರದ ಕೇಂದ್ರ ಬಿಂದು, ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ಆತ್ಮತೃಪ್ತಿಗೊಂಡ್ರೆ, ಹೆಣ್ಣು ಸುಖಿ ಆಗಿದ್ದರೆ, ಹೆಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಗೆಹರಿಸಿದರೆ ಆ ಹೆಣ್ಣು ಇಡೀ ಕುಟುಂಬದ ಒಂದು ಮತದ ಕೇಂದ್ರ ಬಿಂದುವಾಗಿ ನಿಲ್ತಾಳೆ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗಾಗಿ ಕೊನೆಯದಾಗಿ ಈ ಜನ್ ಕಿ ಬಾತ್ ಸಮೀಕ್ಷೆ ಏನು ಹೇಳುತ್ತೆ ಅಂತಂದರೆ, ಒಂದು ರಾಮನ ಪುನರ್ ಪ್ರತಿಷ್ಠಾಪನೆ, ಇನ್ನೊಂದು ಅಭಿವೃದ್ಧಿಶೀಲ ರಾಜಕೀಯ ಮತ್ತು ಆಡಳಿತ.
ಈ ಕಾರಣದಿಂದಲೇ ನಿಮಗೆ ಇಲ್ಲಿಯವರೆಗಿನ ಅಂದರೆ ಹಿಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿಯ ಪಾಲಿಗೆ ಯಾವುದು ಬರಡು ಭೂಮಿ ಮರುಭೂಮಿ ಅಂತಿತ್ತು, ಅದು ಯು ಪಿ ಇರ್ಬೋದು, ಒಡಿಸ್ಸಾ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಈ ಪ್ರದೇಶದಲ್ಲೂ ಕೂಡ ಈ ಸರಿ ಓಯಾಸಿಸ್ಗಳು ಹುಟ್ಕೊಂಡಿದ್ದಾವೆ. ಭರ್ಜರಿಯಾದಂಥ ಅಲ್ಲಿ ಕೃಷಿ ಆಗುವ ಸಂಭವ ಇದೆ, ವೋಟ್ ಬ್ಯಾಂಕ್ ಕೃಷಿ, ಅಲ್ಲಿ ಹಸಿರು ಕಾಣ್ತಾ ಇದೆ, ಅಲ್ಲಿ ಜಲ ಕಾಣ್ತಾ ಇದೆ, ಅಲ್ಲಿ ವಿಶ್ವಾಸ ಕಾಣ್ತಾ ಇದೆ. ಬಿ ಜೆ ಪಿಗೆ ಬರಡು ಭೂಮಿ ಅಂತಿದ್ದ ಈ ಎಲ್ಲ ರಾಜ್ಯಗಳಲ್ಲೂ ಮೋದಿಯವರ ಪ್ರಭಾವ ಅತ್ಯಂತ ಗಮನಾರ್ಹವಾಗಿ ಅಷ್ಟೇ ಅಲ್ಲ, ಸುನಾಮಿಯ ಥರ ಎದ್ದದ್ದು ಕಾಣ್ತಾ ಇದೆ ಸಮೀಕ್ಷೆಯಲ್ಲಿ. ಹಾಗಾಗಿ ನೀವು ದಕ್ಷಿಣದ ರಾಜ್ಯಕ್ಕೇನು ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ, ಕರ್ನಾಟಕಕ್ಕೇನು ಕೊಡ್ತಾ ಇಲ್ಲ. ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನೋಡ್ಕೊಳ್ಳಿ, ನೀವು ಸರಿಯಾದ ಮಾರ್ಗದಲ್ಲಿ ಹೋದರೆ ಕೇಂದ್ರ ಸರ್ಕಾರ ಖಂಡಿತಕ್ಕೂ ನಿಮಗೆ ಎಲ್ಲವನ್ನೂ ಕೊಡಬೇಕಾದ್ದನ್ನು ಕೊಡ್ತದೆ. ನೀವು ಜಗಳದ ರೂಪದಲ್ಲೇ ಹೋದರೆ, ವಿರೋಧದ ರೂಪದಲ್ಲೇ ಹೋದರೆ, ಹೋಗುವ ಮೊದಲು ವಿಶೇಷ ವಿಮಾನದಲ್ಲಿ ಹೋಗ್ತೀರಿ, ಪಟಾಲಮ್ಮು ಮೋದಿಯವ್ರಿಗೆ ಹೋಗಿ ಬುಕ್ಕೆ ಕೊಡ್ತೀರಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅದ್ಭುತವಾಗಿ ಮಾತಾಡ್ತೀರಿ, ಕೈ ಕುಲುಕ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ಹೊರಗೆ ಬಂದ ಮೇಲೆ ಮತ್ತು ಒಳ ಹೋಗುವ ಮೊದಲು ಮೋದಿಯವರ ಬಗ್ಗೆ ಏಕವಚನ, ಆ ವಚನ, ಈ ವಚನ, ವಿಷ ಗೀಷ, ಹಾವು ಮಣ್ಣು ಮಸಿ ಎಲ್ಲ ಹೇಳಿ ಅವರನ್ನು ಬೈದು ಅವರ ಚಿತ್ತವನ್ನು ಕೆಡಿಸಿ ಒಂದು ಸಾಮಾನ್ಯವಾಗಿ ಪಬ್ಲಿಕ್ಕಲ್ಲಿ ಅವರ ಇಮೇಜನ್ನು ಕೆಡಿಸುವ ಪ್ರಯತ್ನವನ್ನು ಮಾಡಿ ಆಮೇಲೆ ಹೋಗಿ ನಮಸ್ಕಾರ ಹೊಡೆದರೆ ಯಾವ ವ್ಯಕ್ತಿ ನಿಮಗೆ ಸಹಕಾರವನ್ನು ಮಾಡ್ತಾರೆ? ಅದಕ್ಕೆ ಅದರದೇ ಆದಂಥ ಒಂದು ಫಿನಾನ್ಸಿನ ವ್ಯವಸ್ಥೆ ಇದೆ, ಅದಕ್ಕೆ ಅದರದಂಥ ಸಂವಿಧಾನಾತ್ಮಕವಾದಂಥ ಕ್ರಮಗಳಿದೆ. ಏಕದಮ್ ಮೋದಿಯವರು ಜೇಬಿಂದ ತೆಗೆದು ಕೊಡಲಿಕ್ಕಾಗೋದಿಲ್ಲ, ಅದರದ್ದೆಲ್ಲ ಒಂದು ಕ್ರಮಗಳಿದೆ. ಹಾಗಾದರೆ 75 ವರ್ಷದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಯಾವ ರಾಜ್ಯಕ್ಕೂ ಅಥವಾ ಕರ್ನಾಟಕಕ್ಕೂ, ತಮಿಳುನಾಡಿಗೋ, ತೆಲಂಗಾಣಕ್ಕೂ, ಈ ದಕ್ಷಿಣದ ಯಾವ ರಾಜ್ಯಕ್ಕೂ ಅನುದಾನ ಕೊಟ್ಟೇ ಇಲ್ವ? ಹಾಗಾದರೆ ನೀವು ಬರೀ ಬೊಬ್ಬಿರುವುದೇ ಅಷ್ಟೇ ಆಯಿತು, ಬೈಯುವುದೇ ಆಯಿತು, ಶಪಿಸುವುದೇ ಆಯಿತು. ಅವರನ್ನು ಸರಿಯಾದ ರೀತಿಯಲ್ಲಿ ಮಾತುಕತೆಗಳನ್ನು ಮಾಡಿಕೊಂಡು ಕೇಂದ್ರದೊಟ್ಟಿಗೆ ರಾಜ್ಯದ ಸಂಬಂಧಕ್ಕೆ ಒಂದು ಐತಿಹಾಸಿಕವಾದಂಥ ಉದಾಹರಣೆಗಳಿದೆ ಮತ್ತು ಅದಕ್ಕೊಂದು ರಹದಾರಿ ಇದೆ, ಅದಕ್ಕೊಂದು ಹೀಗೆ ಇರಬೇಕು ಅಂತ ಒಂದು ಕ್ರಮ ಇದೆ. ಬೈದಾಕ್ಷಣ ಯಾರು ಕೊಡ್ತಾರೆ? ಚರ್ಚೆ, ಸಂವಾದ, ಒಂದು ಸರಿಯಾದಂಥ ವಿಶ್ವಾಸ, ಆ ವ್ಯವಸ್ಥೆ ಇಟ್ಕೊಂಡ್ರೆ ತಾನೇ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ಸಾಧ್ಯ. ಅದರ ಮಧ್ಯೆ ಕೊನೆಯದಾದೊಂದು ವಿಶೇಷವನ್ನು ಗಮನಿಸಿದ್ದನ್ನು ನಿಮ್ಮೊಟ್ಟಿಗೆ ಹೇಳಿ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬಗ್ಗೆ, ಮುಖ್ಯವಾಗಿ ಮೋದಿಯವರ ಬಗ್ಗೆ ಮತ್ತು ರಾಜ್ಯದ ಬಿ ಜೆ ಪಿಯವರ ಬಗ್ಗೂ ಎಲ್ಲೋ ಒಂದು ಕಡೆ ಮೃದುವಾದ ಹಾಗೆ ಕಾಣುತ್ತೆ. ನೀವು ಅದಕ್ಕೆ ನಾನೀಗ ಹೇಳುವ ಮಾತಿಗೆ ಪೂರಕವಾಗಿ ನಿಮಗೆ ಸಾಕ್ಷ್ಯವನ್ನು ನಾವು ಒದಗಿಸ್ತೇವೆ. ವಿಜಯೇಂದ್ರ ಅವರ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಆಗಿ ಮಾತಾಡಿದ್ದಾರೆ. ಒಂದು ಸರಿ ಕೇಳಿಸ್ಕೊಳ್ಳಿ. ಇದು ಕರ್ನಾಟಕ ರಾಜ್ಯ, ನಾವು ಕರ್ನಾಟಕ ರಾಜ್ಯವ್ರು ಮಾಡಿದ್ರೆ ಅವರು ಅವ್ರ ಬಗ್ಗೆ ಅವ್ರು ಹೈಕಮಾಂಡ್ ಮುಂದೆ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕಾಗಿ ಅಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಆರೋಪ ಬಿಜೆಪಿ ಮಾಡ್ತಾ ಇರ್ಲಿ, ಅವರು ನಾನು ನೆನ್ಸ್ಕೊತಾ ಇರ್ಲಿ ಬಿಡಿ. ಸರ್, ಗ್ಯಾರಂಟಿಗಳಿಗೆ ಮೋದಿ ಗ್ಯಾರಂಟಿನೇ ಶ್ರೇಷ್ಠ ಅಂತ ವಿಜಯೇಂದ್ರ ಕರೆಕ್ಟ್ ಪಾಪ. ಮೋದಿ ಈಗ ನೋಡಿ ಪಾಪ, ಈಗ ನೋಡಿ ಇನ್ನ 7 ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡಿದೆ. 7 ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ, ಪಾಲ್ ಸಿಕ್ದಂಗೆ ಸಿಕ್ಕಿದೆ. ನಂದೇನು ಅಭ್ಯಂತರ ಇಲ್ಲ. ಹೊಸ್ದಾಗೇನೋ ಮಾತಾಡ್ತಾರೆ, ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು. ಮೋದಿ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು ಮೋದಿ ಸಾಹೇಬರು? ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಹೋದವ್ರೀಗ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೋಕೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ. ಕೇಳಿಸ್ಕೊಂಡ್ರಲ್ಲ, ವಿಜಯೇಂದ್ರ ಅವರ ಬಗ್ಗೆ ಪಾಪ 7 ತಿಂಗಳಲ್ಲೇ ಅವರಿಗೆ ಒಂದು ರೀತಿಯ ಲಾಟ್ರಿ ಹೊಡೆದಿದೆ, ಅಧ್ಯಕ್ಷ ಪದವಿ ಸಿಕ್ಕಿದೆ. ಅದು ತಂದೆಯವರ ಮೂಲಕ ಬಳುವಳಿಯಾಗಿ ಬಂದದ್ದಿರಬಹುದು. ಏನೋ ಹೊಸ ಹೊಸ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಡಿಸ್ಟರ್ಬ್ ನಾವು ಮಾಡೋದು ಸರಿಯಾದದ್ದಲ್ಲ. ಮೋದಿ ಸಾಹೇಬರು ಅಂತ ಮಾತಾಡ್ತಾರೆ, ಕಾಂಗ್ರೆಸ್ಸು ಬಳಸಿದ ಗ್ಯಾರಂಟಿ ಶಬ್ದವನ್ನೇ ಮೋದಿ ಗ್ಯಾರಂಟಿ ಅಂತ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಅಂತ ನಗನಗತ ಸಾಫ್ಟ್ ಕಾರ್ನರ್ ಹೇಳ್ತಾರೆ. ಇದರ ಸೂಚನೆ ಏನು?
ಅಥವಾ ಮುಂದಾಲೋಚನೆ ಏನು, ಅಥವಾ ಮುಂದಿನ ನಿರೀಕ್ಷೆ ಹೆಜ್ಜೆಗಳು ಏನಿರ್ಬೋದು, ಇದು ಒಂದು ಕೆಲವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಎಲ್ಲೋ ಒಂದು ಕಡೆ ಅದು ರಾಂಗ್ ಡೈರೆಕ್ಷನ್ನಲ್ಲಿ ಎಲ್ಲೋ ಹೊಡೆತಾ ಇದ್ದದ್ದು ಕಾಣುತ್ತೆ. ನಿಮಗೆ ನೆನಪಿದೆ, ಬೋಯಿಂಗ್ ಉದ್ಘಾಟನೆ ಆ ಕಾರ್ಯಕ್ರಮಕ್ಕೆ ಬಂದಾಗ ಇದೇ ಏರ್ಪೋರ್ಟಲ್ಲಿ DKಶಿ ಅವರು ಪುಷ್ಪಗುಚ್ಛವನ್ನು ನೀಡಿ ಅತ್ಯಂತ ಸೌಹಾರ್ದಯುತವಾಗಿ ವಿಶ್ವಾಸಾರ್ಹವಾದಂಥ ಒಂದು ವಾತಾವರಣ ಅನ್ನುವ ರೀತಿಯಲ್ಲಿ ಮೋದಿಯವರನ್ನು ಎದುರುಗೊಂಡದ್ದು, ಅವರನ್ನು ಸ್ವಾಗತಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಒಳಗೆ ಇಲ್ಲಿ ಸಿದ್ದು ಮತ್ತು ಈ DKಶಿ ಬಣ ಅತ್ಯಂತ ಜಟಾಪಟಿಯಲ್ಲಿ ನಿಂತಿರುವಂಥ ವಸ್ತುಸ್ಥಿತಿ ಕಣ್ಣೆದುರಿದೆ. ಉಪಮುಖ್ಯಮಂತ್ರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಂತ ರಾಜಣ್ಣನಿಂದ ಹಿಡಿದು ಪರಮೇಶ್ವರ್ವರೆಗೆ, ಜಾರಕಿಹೊಳಿಯವರೆಗೆ ಎಲ್ಲರೂ ಪಬ್ಲಿಕ್ಕಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಹೈಕಮಾಂಡ್ಗೆ ಹೋಗಿ ದೂರು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. DKಶಿ ಮತ್ತೊಮ್ಮೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆಗ್ತಾರಾ ಅಂತ ಅನ್ನುವ ಪ್ರಶ್ನೆ ಬಂದಾಗೆಲ್ಲ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಮಾಡುವವರು, ಸಿದ್ದರಾಮಯ್ಯನವರೇ ಒಂದು ಇಷ್ಟು ಟೋಳಿಯನ್ನು ಕಟ್ಟುವಂಥದ್ದು, ಕಟ್ಟಿ ನಿಲ್ಲಿಸಿಕೊಂಡದ್ದು ಇವೆಲ್ಲವೂ ಕಾಣ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಅಗ್ರೆಸಿವ್ ಆಗಿ, ಬಹಳ ತುಂಡವಾಗಿ ಮಾತಾಡ್ತಾ ಇದ್ದಂಥ DKಶಿ ಅವರು ಮೋದಿಯವರ ಬಗ್ಗೆ, ವಿಜಯೇಂದ್ರನ ಬಗ್ಗೆ, BJPಯ ಸ್ಥಳೀಯ ನಾಯಕರ ಬಗ್ಗೆ ಸಾಫ್ಟ್ ಆದದ್ದು ಯಾಕೆ? ಹಾರ್ಡ್ವೇರು ಸಾಫ್ಟ್ವೇರ್ ಯಾಕಾಗಿದೆ? ಈ ಪ್ರಶ್ನೆಯನ್ನು ಪ್ರಾಯಶಃ ನೀವು ಯೋಚನೆ ಮಾಡ್ಬೋದು. ನಿಮಗೇನಾದರೂ ಹೊಳೆದ್ರೆ ನಮಗೂ ಕಮೆಂಟ್ ಮಾಡ್ಬೋದು. ಒಟ್ಟಾರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗಾಗಲೇ BJPಯವರು ಹೇಳ್ತಾ ಇದ್ದ ಹಾಗೆ ಹಲವು ಸರ್ಕಾರಗಳ ಅಲ್ಲಿಯ ವಸ್ತುಸ್ಥಿತಿ ಬದಲಾಗಿದೆ. ಹೊಸ ಸರ್ಕಾರ ಬಂದಿದೆ, ನಿತೀಶ್ ಕುಮಾರ್, BJPಗೆ ಮತ್ತೆ ಬಂದದ್ದು, ಮಹಾರಾಷ್ಟ್ರದ ಘಟನೆ ಇವೆಲ್ಲವೂ ಆಗ್ತಾ ಇದೆ. ಜಾರ್ಖಂಡಲ್ಲಿ ಏನಾಗ್ತಾ ಇದೆ ಅಂತಲೂ ನಿಮ್ಗೆ ಒಂದು ತರ್ಕ ಇದೆ. ಇಲ್ಲಿ DKಶಿ ಬಣ ಮುಂದೆ ಆಫ್ಟರ್ ಎಲೆಕ್ಷನ್ ಸರ್ಕಾರ ಬೀಳುತ್ತೆ, ಹೊಸ ಸರ್ಕಾರ ಬರುತ್ತೆ ಅಂತೆಲ್ಲ ಈಗ BJPಯವರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ನನಗೆಲ್ಲೋ ಒಂದು ಕಡೆ DKಶಿ ಅವರ ನಡೆ, ನುಡಿ, ಹಾವ ಭಾವ, ನಗು ಏನೋ ಹೇಳ್ತಾ ಇದೆ. ಅದು ಏನು ಹೇಳ್ತಾ ಇದೆ ಅನ್ನುವ ಸ್ಪಷ್ಟತೆಗಾಗಿ ನಾವು ಸ್ವಲ್ಪ ಕಾಯಬೇಕು ಅಂತ ಅನಿಸ್ತಾ ಇದೆ. ನಮಸ್ತೆ.